ಹಾಕಲೇಬೇಕು. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟಕ್ಕೆ ಗೋ ಬ್ಯಾಕ್, ಗೋ ಬ್ಯಾಕ್, ಗೋ ಬ್ಯಾಕ್, ಗೋ ಬ್ಯಾಕ್, ಗೋ ಬ್ಯಾಕ್, ಗೋ ಬ್ಯಾಕ್. ಮೈಕ್ರೋ ಫೈನಾನ್ಸ್ ಅವರ ಕಿರುಕುಳಕ್ಕೆ, ಮೈಕ್ರೋ ಫೈನಾನ್ಸ್ ಅವರ ಕಿರುಕುಳಕ್ಕೆ, ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸುಗ್ರೀವಾಜ್ಞೆಗೆ ಅಂಕಿತ ಹಾಕಲೇಬೇಕು, ಹಾಕಲೇಬೇಕು. ಸುಗ್ರೀವಾಜ್ಞೆಗೆ ಅಂಕಿತ ಹಾಕಲೇಬೇಕು, ಹಾಕಲೇಬೇಕು. ಸುಗ್ರೀವಾಜ್ಞೆಗೆ ಅಂಕಿತ ಹಾಕದ ರಾಜ್ಯಪಾಲ ಗೆಹ್ಲೋಟ್ ನಿರ್ಧಾರಕ್ಕೆ, ಬಡವರಿಗೆ ರೈತರಿಗೆ ಮೀಟರ್ ಬಡ್ಡಿ ವಿಧಿಸುತ್ತಿರುವ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ, ಮೈಕ್ರೋ ಫೈನಾನ್ಸ್ ಕಿರುಕುಳವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮಸೂದೆ ಮಾಡಿರುವ ರಾಜ್ಯ ಸರ್ಕಾರದ ಮಸೂದೆಗೆ ಅಂಗೀಕಾರ ಮಾಡದೇ ಇದ್ದ ರಾಜ್ಯಪಾಲ ಗೆಹ್ಲೋಟ್ಗೆ ಏಕೆ ಬೇಕು, ಯಾತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ರೈತ ಮತ್ತು ರೈತ ಸಂಘ ಮತ್ತು ಪ್ರಗತಿಪರ ಹೋರಾಟಕ್ಕೆ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಅಂಕಿತ ಹಾಕಲು ಆಗ್ರಹ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಪ್ರಗತಿಪರ ಸಂಘಟನೆಗಳಿಗೆ ಮತ್ತೆ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳಿಗೆ ಮತ್ತು ಸಾರ್ವಜನಿಕರಿಗೆ, ರೈತರಿಗೆ ಎಲ್ಲರಿಗೂ ಕೂಡ ಸ್ವಾಗತ ಹೇಳ್ತಾ ಇದ್ದೀನಿ. ಹಾಗೆ ಹೋರಾಟ ಗೀತೆ ವಸಂತ್ ಕುಮಾರ್ ಈ ಸಭೆಯನ್ನು ಉದ್ದೇಶಿಸಿ ಪ್ರಗತಿಪರ ಸಂಘಟನೆಯ ಅಧ್ಯಕ್ಷರಾದ ಎಚ್ ಬಿ ರಾಘವೇಂದ್ರ ಅವರು ಮಾತಾಡ್ತಾರೆ. ನಾವು ಮೊನ್ನೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ಇಡೀ ರಾಜ್ಯದಲ್ಲಿ ಏನು ಈ ಮೈಕ್ರೋ ಫೈನಾನ್ಸ್ನವರ ಕಿರುಕುಳದಿಂದಾಗಿ ಏನು ರೈತರು, ಕೃಷಿ ಕೂಲಿ ಕಾರ್ಮಿಕರು, ಮಹಿಳೆಯರು ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದನ್ನು ನಾವು ಮಾಧ್ಯಮಗಳಲ್ಲಿ ಗಮನಿಸಿ ಒಂದು ರಾಜ್ಯಪಾಲರು ಏನು ಸುಗ್ರೀವಾಜ್ಞೆಗೆ ಅಂಗೀಕಾರ ಹಾಕದೆ ವಾಪಸ್ ಕಳಿಸಿದ್ದಾರೆ. ಅವರ ಈ ಒಂದು ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ ನೀತಿಯನ್ನು ವಿರೋಧಿಸಿ ಪ್ರತಿಭಟನೆಯನ್ನು ದಾಖಲಿಸಬೇಕು ಅಂತ ತೀರ್ಮಾನ ಮಾಡಿದ ಹಿನ್ನೆಲೆಯಲ್ಲಿ ಕರಪತ್ರವನ್ನ ಮತ್ತು ಇವನ್ನೆಲ್ಲ ರೆಡಿ ಮಾಡಿಕೊಂಡು ನಮ್ಮ ಮಿತಿಯಲ್ಲಿ ಜನರನ್ನ ಮುಟ್ಟುವಂತ ಪ್ರಯತ್ನವನ್ನ ಮಾಡಿದ್ದೀವಿ. ಪ್ರಾಯಶಃ ನಾನು ಗಮನಿಸಿದ ಹಾಗೆ ಒಂದು ಹೋರಾಟಕ್ಕೆ ಕರೆ ಕೊಟ್ಟ ಸಮಯದಲ್ಲಿ ಹೋರಾಟ ಆರಂಭ ಆಗಿದ್ದು ಮತ್ತು ಹೋರಾಟಕ್ಕಿಂತ ಮೊದಲೇ ಇಷ್ಟು ಜನ ಸೇರಿರೋದು ಬಹಳ ದಿನಗಳ ನಂತರ ನಾನು ಗಮನಿಸಿದೆ. ಯಾಕಂದ್ರೆ ಇವತ್ತು ಜನ ಯಾವ್ದಾದ್ರು ಸ್ವಾಮಿ ಕರೆದ್ರೆ ಲಕ್ಷಾಂತರ ಜನ ಸಂಖ್ಯೆಯಲ್ಲಿ ಬರ್ತಾರೆ, ಯಾವ್ದಾದ್ರು ಸಿನಿಮಾ ನಟ ಬಂದ್ರೆ ಲಕ್ಷಾಂತರ ಜನ ಬರ್ತಾರೆ, ಯಾವುದೋ ಜನರಿಗೆ ದಿಕ್ಕು ತಪ್ಪಿಸುವ ಯಾವುದೋ ಮೇಳಗಳಿಗೆ ಕರೆದ್ರೆ ಲಕ್ಷಾಂತರ ಜನ ರಾತ್ರಿ ಹಗಲು ಎಲ್ಲ ಕಾದ್ಬಿಟ್ಟು ಹೋಗ್ತಾರೆ. ಆದ್ರೆ ಜನರನ್ನ ಹಿಪ್ಪೆ ಮಾಡುತ್ತಿರುವ, ಹಿಂಡುತ್ತಿರುವ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡೋಣ ಅಂತಂದ್ರೆ ಇವತ್ತು ಜನರು ಬರೋದು ಕಮ್ಮಿ. ಆದ್ರೆ ಪ್ರಾಯಶಃ ಈ ಹೋರಾಟಕ್ಕೆ ಇಷ್ಟು ಜನ ಇವತ್ತು ಸೇರಿರೋದು ನೋಡಿದ್ರೆ ಯಾಕೋ ಜನರ ಬುಡಕ್ಕೆ ಬಂದಿದೆ ಅಂತ ಇದು ಸ್ಪಷ್ಟವಾಗಿ ಹೇಳ್ಬೋದು. ಸ್ನೇಹಿತರೆ, ಈ ಮೈಕ್ರೋ ಫೈನಾನ್ಸ್ ಅನ್ನೋದು ಏನು, ಎತ್ತ ಯಾವ ರೀತಿ ಇವರು ಮಾಡ್ತಾರೆ ಅನ್ನೋದು ನಮ್ಗೆಲ್ಲ ಗೊತ್ತಾಗಬೇಕು. ಇವರ ಕೇಂದ್ರ ಯಾವುದಪ್ಪ ಅಂತಂದ್ರೆ, ಇವರು ನಮ್ಮಂಥವ್ರ ಮನೆಗೆ ಬರಲ್ಲ. ಇವ್ರದ್ದು ಏನಪ್ಪ ಅಂತಂದ್ರೆ ಬಡವರು ಇರುವಂತ ಬಡಾವಣೆಗಳಲ್ಲಿ ಇವ್ರದ್ದು ಎಲ್ಲ ಕಾರ್ಯಚಟುವಟಿಕೆ. ಮೀನು ಮಾರುಕಟ್ಟೆಯಲ್ಲಿ, ತರಕಾರಿ ಮಾರುಕಟ್ಟೆಯಲ್ಲಿ, ಸಣ್ಣ ಪುಟ್ಟ ವ್ಯವಹಾರ ಮಾಡುವಂತ ಗೂಡಂಗಡಿಗಳಲ್ಲಿ ಇವ್ರದ್ದು ವ್ಯವಹಾರ. ಇವರು ಆರಂಭದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಇದು ಏನಿಲ್ಲ, ನಾವು ಇದನ್ನೇ ಬಹಳ ಸ್ಟ್ಯಾಂಡರ್ಡ್ ಆಗಿ ಮೈಕ್ರೋ ಫೈನಾನ್ಸ್ ಅಂತೀವಿ. ಇದು ಪಕ್ಕ ಬಡ್ಡಿ ದರನೇ, ಬಡ್ಡಿ ವ್ಯಾಪಾರನೇ, ಮೀಟರ್ ಬಡ್ಡಿ ವ್ಯಾಪಾರ. ಈ ಸಾಗರದಲ್ಲಿ 2-3 ಜನ ಇದ್ದಾರೆ ಮೀಟರ್ ಬಡ್ಡಿ ವ್ಯಾಪಾರ ಮಾಡೋರು, ನಿಮ್ಗೆಲ್ಲ ಗೊತ್ತಿದೆ. ಅವ್ರು ಯಾವ ತರ ಮಾಡ್ತಾರೆ ಅನ್ನೋದು ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ನಿಮಗೆ. ಮತ್ತೆ ಅವ್ರ ಜೊತೆಗೆ ಒಂದು ಜನರಿಗೆ ಅವ್ರನ್ನ ರಕ್ಷಣೆ ಕೊಡ್ಲಿಕ್ಕೆ ಕೆಲವರೆಲ್ಲ ಇಟ್ಕೊಂಡಿರ್ತಾರೆ. ಇಷ್ಟೇ 10,000 ರೂಪಾಯಿ ಸಾಲ ಕೇಳಿದ್ರೆ ಅವರು 1,000 ರೂಪಾಯಿ ಕಟ್ ಮಾಡಿ 10,000 ರೂಪಾಯಿ ಕೊಡ್ತಾರೆ. ಆಯ್ತಾ? ಸಂಜೆ ಮತ್ತೆ ವಾಪಸ್ ಅವ್ರಿಗೆ 10,000 ರೂಪಾಯಿ ಕೊಡ್ಬೇಕು. ಆ ತರ ಮೀಟರ್ ಬಡ್ಡಿ ದಂಧೆ ವ್ಯವಹಾರ. ಇದನ್ನ ಬಹಳ ಸೂಕ್ಷ್ಮವಾಗಿ, ಬಹಳ ಬೆಣ್ಣೆ ಮೇಲೆ ಕೂದಲು ತೆಗೆದ ಹಾಗೆ ಈ ವ್ಯವಹಾರವನ್ನ ಈ ಮೈಕ್ರೋ ಫೈನಾನ್ಸ್ನವರು ಮಾಡ್ತಾ ಇದ್ದಾರೆ. ಈ ಮೈಕ್ರೋ ಫೈನಾನ್ಸ್ನವರು ಮಾಡ್ತಿರೋದು ಏನಪ್ಪಾ ಅಂತಂದ್ರೆ, ಕೆಲವು ಮೈಕ್ರೋ ಫೈನಾನ್ಸ್ ದೇವರು ಧರ್ಮದ ಹೆಸರಿನಲ್ಲಿ ಜನರನ್ನ ಮೋಸಗೊಳಿಸುತ್ತೆ, ದಿಕ್ ತಪ್ಪಿಸುತ್ತೆ. ಇನ್ನು ಕೆಲವರು ಏನಪ್ಪಾ ಅಂತಂದ್ರೆ, ಆರಂಭದ ದಿನಗಳಲ್ಲಿ ಯಾಕಂದ್ರೆ ನಮ್ಮ ಸರ್ಕಾರಿ ವ್ಯವಸ್ಥೆ ಆ ಥರ ಇದೆ, ಬ್ಯಾಂಕಿಂಗ್ ಸಿಸ್ಟಮ್ ಆ ಥರ ಇದೆ. ಯಾವ್ದಾದ್ರು ಒಬ್ಬ ಸಣ್ಣ ವ್ಯಾಪಾರಸ್ಥ ಒಂದು 25,000 ಸಾಲ ಬೇಕು ಅಂತಂದ್ರೆ
ಈ ಬ್ಯಾಂಕ್ನವರು ಕನಿಷ್ಠ ಪಕ್ಷ ಅವನ ಒಂದು 2 ಚಪ್ಪಲಿ ಸವಿಬೇಕು, ಅವಾಗಲೇ ಕೊಡೋದು. ಆ ದಾಖಲೆ ತಗೊಬನ್ನಿ, ಈ ದಾಖಲೆ ತಗೊಬನ್ನಿ, ಈ ದಾಖಲೆ ತಗೊಬನ್ನಿ ಅಂತ ಅವ್ರು ಕೊಡೋದು. ಮತ್ತೆ ಯಾರಿಗೆ ಅಂತ ಕೊಡೋದು, ದೊಡ್ಡ ಕುಬೇರರಿಗೆ ಅವ್ರಿಗೆ ಸಾಲ ಕೊಡೋದು. ಹಾಗಾಗಿ ಅನಿವಾರ್ಯವಾಗಿ ತಕ್ಷಣ ಸಾಲ ಕೊಡ್ತಾರಲ್ಲ ಅಂತ ಸಾಲ ತಗೋತಾರೆ. ಆ ಸಾಲ ತಗೊಂಡಾದ್ಮೇಲೆ ದುಡ್ಡು ಕೊಡುವ ಹಿಂಸೆ ಹೆಂಗಪ್ಪ ಅಂತಂದ್ರೆ ಅದು ಹೇಳ್ಬಾರ್ದು. ಆ ರೀತಿಯಲ್ಲಿ ಅಕ್ಕಪಕ್ಕದ ಮನೆಯವರು ಇದ್ದಾಗ ಬೆಳಗಿನ ಜಾವ ಅವರು 1ಕ್ಕೆ 2ಕ್ಕೆ ಹೋಗಕ್ಕೆ ಅವಕಾಶ ಕೊಡಲ್ಲ ಮನೆ ಬಾಗಿಲಿಗೆ. ಈ ಮೈಕ್ರೋ ಫೈನಾನ್ಸ್ನವರು ಒಂದಿಷ್ಟು ಜನ ಬೌನ್ಸರ್ಗಳನ್ನ ರೌಡಿಗಳನ್ನ ಸಾಕೊಂಡಿರ್ತಾರೆ. ಅವರು ನೋಡಿದ್ರೆ ಏನಪ್ಪ ಇಷ್ಟು ಉದ್ದ ಗಡ್ಡ ಬಿಟ್ಕೊಂಡು ಕೈಗೆಲ್ಲ ಹಿಂಗೆ ಬಳೆ ಹಾಕೊಂಡು ಕುತ್ತಿಗೆಲ್ಲ ಹೀಗೆಲ್ಲ ಸರ ಹಾಕೊಂಡು ಹಿಂಗೆ ಮಾಡ್ತಾ ಮನೆ ಬಾಗಿಲಿಗೆ ಬರ್ತಾರೆ, ಹೆದರ್ಸ್ತಾರೆ, ಹೆಣ್ಣುಮಕ್ಕಳಿಗೆ ಹೆದರ್ಸ್ತಾರೆ, ಲೈಂಗಿಕ ಕಿರುಕುಳ ಕೊಡ್ತಾರೆ. ಸೊ ಈ ರೀತಿ ಎಲ್ಲ ಒಂದು ವ್ಯವಸ್ಥೆಯಿಂದಾಗಿ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಮತ್ತು ಪಟ್ಟಣದ ಬಡಾವಣೆಗಳಲ್ಲಿ ಇವತ್ತು ಸಾಮಾನ್ಯ ಬಡವರು ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳುವಂತ, ಊರು ಬಿಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಒಂದು ಸ್ಥಿತಿಯನ್ನು ನೋಡಿ ಸಿದ್ದರಾಮಯ್ಯ ಸರ್ಕಾರ ಅವರನ್ನ ಹತೋಟಿ ತರಬೇಕು, ಅವರನ್ನ ನಿಯಂತ್ರಣ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಸುಗ್ರೀವಾಜ್ಞೆಯನ್ನ ಒಂದು ಕಾನೂನನ್ನ ಮಾಡಿಬಿಟ್ಟು ತಕ್ಷಣಕ್ಕೆ ಸುಗ್ರೀವಾಜ್ಞೆ ಮೂಲಕ ಅದನ್ನು ಜಾರಿಗೆ ತರಬೇಕು ಅಂತ ಹೇಳಿ ಏನು ರಾಜ್ಪಾಲರಿಗೆ ಕಳಿಸ್ತಾರೆ. ರಾಜ್ಪಾಲರು ಗುಜರಾತ್ನವರು, ಮಾರ್ವಾಡಿ ಬುದ್ಧಿಯವರು, ಅವರು ಬಡ್ಡಿ ವ್ಯವಹಾರ ಮಾಡುವಂತ ಇಂಥ ಮೈಕ್ರೋ ಫೈನಾನ್ಸ್ಗಳಿಗೆ ಬೆಂಬಲ ಸೂಚಿಸುವ ರೀತಿಯಲ್ಲಿ ಅದಕ್ಕೆ ಅಂಕಿತ ಹಾಕದೆ ಬಡ್ಡಿ ಕೊಟ್ಟವರಿಗೆ ಅನ್ಯಾಯ ಆಗೋ ಥರದಲ್ಲಿ ಈ ಕಾನೂನಿದೆ ಅಂತ ಅವರು ಕೊಡೋ ಸ್ವಭಾವ ಚೆನ್ನಾಗಿದೆ. 3 ಲಕ್ಷ ಸಾಲ ಕೊಟ್ಟವರಿಗೆ 5 ಲಕ್ಷ ದಂಡ ಹಾಕ್ತಿರಲ್ಲ ಅಂತ. 1 ರೂಪಾಯಿ ಸಾಲ ಕೊಡ್ಲಿ, 100 ರೂಪಾಯಿ ಸಾಲ ಕೊಡ್ಲಿ, 3 ಲಕ್ಷ ಕೊಡ್ಲಿ, ನೀವು ಕೊಟ್ಟ ಕಿರುಕುಳಕ್ಕೆ ಆ ಶಿಕ್ಷೆ. ಇಷ್ಟು ಕಾಮನ್ ಸೆನ್ಸ್ ಬೇಡವಾ ರಾಜ್ಪಾಲರಿಗೆ? ಅಕ್ಕಪಕ್ಕ ಕಾನೂನು ಸಲಹೆಗಾರರು ಇರ್ತಾರೆ, ಅಕ್ಕಪಕ್ಕ ಕನ್ನಡಕ್ಕೆ ಇಂಗ್ಲಿಷ್ ಟು ಕನ್ನಡ ಟು ಹಿಂದಿ ಭಾಷಾಂತರಕಾರರು ಇರ್ತಾರೆ. ಇಷ್ಟು ಕಾಮನ್ ಸೆನ್ಸ್ ಬೇಡವಾ? ಬಡವರ ಬದುಕಿನ ಜೊತೆಗೆ ಆಟ ಆಡ್ತೀರಾ ನೀವು? ಇದು ಹೀಗೆ ಆದ್ರೆ ಇಡೀ ಕರ್ನಾಟಕದ ಜನ ದಂಗೆ ಹೇಳ್ಬೇಕಾಗತ್ತೆ. ನೆನಪಿರ್ಲಿ, ಈಗೇನು ಸರ್ಕಾರ ಇವತ್ತಿನ ಪತ್ರಿಕೆಯಲ್ಲಿ ಇವತ್ತು ಮತ್ತೆ ಒಬ್ಬರು ಪರಿಶೀಲನೆಗಾಗಿ ನಿಮಗೆ ಕಳಿಸಿದೆ. ನೀವು ನಿಮ್ಮ ಅಧಿಕಾರವನ್ನು ಬಳಸಿ ನೀವು ತಕ್ಷಣವೇ ಈ ಒಂದು ಸುಗ್ರೀವಾಜ್ಞೆಗೆ ಅಂಕಿತ ಹಾಕಬೇಕು. ಅಂಕಿತ ಹಾಕಿಲ್ಲ ಅಂದ್ರೆ ಬಡವರ ಕಣ್ಣೀರು ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಈ ರಾಜ್ಯದ ಜನ ಹಳ್ಳಿಗಳಲ್ಲಿ, ಬೀದಿಗಳಲ್ಲಿ, ಕೇರಿಗಳಲ್ಲಿ ಇನ್ನ ಬೀದಿಗೆ ಬರ್ತಾರೆ. ಯಾವುದೇ ಕಾರಣಕ್ಕೂ ಬಿಡುವಂತ ಪ್ರಶ್ನೆನೇ ಇಲ್ಲ. ಹಾಗಾಗಿ ಸರ್ಕಾರ ಇವತ್ತೇನು ಮತ್ತೆ ಮರುಪರಿಶೀಲನೆಗಾಗಿ ಏನು ಸುಗ್ರೀವಾಜ್ಞೆ ಕಾಯ್ದೆಯನ್ನು ಕಳಿಸಿದೆ, ಆ ಕಾಯ್ದೆಗೆ ಅಂಕಿತ ಹಾಕಬೇಕು. ಇವರ ಕೊಡುತ್ತಿರುವ ಕಿರುಕುಳ ನಿಲ್ಲಬೇಕು. ಅವರು ಮನೆ ಬಾಗಿಲಿಗೆ ಬೆಳಗ್ಗೆ ಮುಂಚೆ ಬರೋದು ನಿಲ್ಲಬೇಕು. ಸುಳ್ಳು 1ಕ್ಕೆ 10ರಷ್ಟು ಬಡ್ಡಿ ಹಾಕೋದು ನಿಲ್ಲಬೇಕು ಅನ್ನೋ ಒಂದು ಹೋರಾಟದ ಭಾಗವಾಗಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ತೆ. ಜನ ರೈತರು ಸೇರಿ ಸರ್ಕಾರಕ್ಕೆ ಈ ಮೈಕ್ರೋ ಫೈನಾನ್ಸ್ಗಳ ಸುಳಿಗೆ, ಅವರ ದಬ್ಬಾಳಿಕೆ, ದೌರ್ಜನ್ಯಗಳನ್ನ ತಡೆ ಹಿಡಿಬೇಕು, ಸರಿಯಾದಂತ ಕಾನೂನು ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ. ಮಾಡೋದಕ್ಕೋಸ್ಕರ ದೊಡ್ಡ ಸಮಾವೇಶ ಕೂಡ ಮಾಡಿದ್ವಿ. ನಾವು ರಿಸರ್ವ್ ಬ್ಯಾಂಕ್ ಎದುರುಗಡೆ ಧರಣಿ ಮಾಡ್ತೀವಿ ಅಂತ ನಾವು ಇಲ್ಲಿಂದ ಘೋಷಣೆ ಹಾಕಿದ್ವಿ. ಆದ್ರೆ ರಿಸರ್ವ್ ಬ್ಯಾಂಕಿಗೆ ಬಿಡ್ಲಿಲ್ಲ ನಮಗೆ. ಆದ್ರಿಂದ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಮಾಡೋದು ಅನಿವಾರ್ಯ ಆಯ್ತು. ಬಟ್ ಆ ಒಂದು ಹೋರಾಟಕ್ಕೆ ರಾಜ್ಯದ ಬಹಳ ಜವಾಬ್ದಾರಿಯುತವಾದಂತ ಮಿನಿಸ್ಟ್ರುಗಳು, ಮಂತ್ರಿಗಳು ಬಂದಿದ್ರು. ಸಮಾಜ ಕಲ್ಯಾಣ ಮಿನಿಸ್ಟ್ರು ಮಾದೇವಪ್ಪ ಬಂದಿದ್ರು. ಹಾಗೆ ಮುಖ್ಯಮಂತ್ರಿಗಳ ಸಲಹೆಗಾರ BR ಪಾಟೀಲ್ರು ಕೂಡ ಬಂದಿದ್ರು. ಹಾಗೆ ಅನೇಕ ಜನ ಬೇರೆ ಸಂಘ ಸಂಸ್ಥೆಗಳು ಕೂಡ, ಜನಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಯ ಬಹಳ ಜನ ಬೆಂಬಲ ಕೊಟ್ಟಿದ್ರು ರಾಜ್ಯಕ್ಕೆ. ಆ ಒಂದು ಸಂದರ್ಭದಲ್ಲಿ ಮಾದೇವಪ್ಪ ಅಥವಾ BR ಪಾಟೀಲ್ ಇವರು ಸರ್ಕಾರದ ಪ್ರತಿನಿಧಿಗಳಾಗಿ ನಮಗೆ ಅವತ್ತು ಭರವಸೆ ಕೊಟ್ಟರು. ನಾವು ಈ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳವನ್ನ ತಡಿತೀವಿ, ಕ್ಯಾಬಿನೆಟ್ ನಲ್ಲಿ ನಾಳೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ನಿರ್ಧಾರ ಬರ್ತೀವಿ ಅಂತ ಹೇಳಿದ್ರು. ಅವರು ಹೇಳಿದಂತೆನೆ ಮಾರನೇ ದಿವಸನೇ ಒಂದು ಸುಗ್ರೀವಾಜ್ಞೆಯನ್ನ ಮಾಡಿದರು. ಸಿದ್ದರಾಮಯ್ಯ ಇವರ ನೇತೃತ್ವದಲ್ಲಿ ಅವರ ಒಂದು ಕಾಳಜಿಯಿಂದ ಸುಗ್ರೀವಾಜ್ಞೆ ಕೂಡ ಮಾಡಿದ್ರು. ಆ ಸುಗ್ರೀವಾಜ್ಞೆ ರಾಜ್ಯಪಾಲರು ಸಹಿ ಹಾಕಬೇಕು. ರಾಜ್ಯಪಾಲರಿಗೆ ಕಳಿಸಿದಾಗ ಅವರು ಮೊನ್ನೆ ರಿಜೆಕ್ಟ್ ಮಾಡಿದ್ದಾರೆ, ಅದನ್ನ ವಾಪಸ್ ಕಳಿಸಿದ್ದಾರೆ. ಅವರಿಗೆ ಈ ಫೈನಾನ್ಸ್ಗಳು ಇದೆಲ್ಲ ಬಂಡವಾಳಶಾಹಿಗಳು, ಫೈನಾನ್ಸರ್ಸ್, ಅವರ ಬಗ್ಗೆ ಏನೋ ಒಂಥರ ವಿಶೇಷವಾದ ಕಾಳಜಿ ಇದೆ, ಹಿತಾಸಕ್ತಿ ಇದೆ, ಅವರ ಒತ್ತಡ ಇದೆ, ಅಥವಾ ಅದೇನು ರಾಜಕೀಯ ಒತ್ತಡ ಇದೆಯೋ ಗೊತ್ತಿಲ್ಲ. ಇವತ್ತು ಬಂಡವಾಳಶಾಹಿಗಳ ಪರವಾಗಿ ಒಬ್ಬ ರಾಜ್ಯಪಾಲ
ಅವರ ಹಿತಾಸಕ್ತಿ ಪರವಾಗಿ ನಮ್ಮ ಇಂಥ ಜನಪರ ಸುಗ್ರೀವಾಜ್ಞೆನ ವಾಪಸ್ ಕಳ್ಸೋಣ ಅಂತಂದ್ರೆ ಇದು ಅತ್ಯಂತ ಅಮಾನ್ಯವಾದಂತ ಘಟನೆ. ಒಬ್ಬ ರಾಜ್ಯಪಾಲರಿಂದ ನಾವು ಬಹಳ ನಿರೀಕ್ಷೆ ಮಾಡಿದ್ದೀವಿ, ಜನಪರವಾದಂತ ಒಂದು ಸುಗ್ರೀವಾಜ್ಞೆನ ಇವರು ಪಾಸ್ ಮಾಡ್ತಾರೆ ಅಂತೇಳಿ ಮಾಡ್ಲಿಲ್ಲ. ನೋಡಿ ಇವತ್ತೇನಾಗಿದೆ, ಇವತ್ತು ಮೈಕ್ರೋ ಫೈನಾನ್ಸ್ಗಳು ರಿಸರ್ವ್ ಬ್ಯಾಂಕ್ ಅಂಡರ್ನಲ್ಲಿ ಬರ್ತಾವಂತ ನಮ್ಗೆಲ್ಲ ಬಹಳ ಜನಕ್ಕೆ ಗೊತ್ತಿರೋಂತ ವಿಚಾರ. ರಿಸರ್ವ್ ಬ್ಯಾಂಕ್ನವರು ಕೆಲವು ನಿಯಮಗಳನ್ನ ಕೂಡ ಮಾಡಿದ್ದಾರೆ, ಕೆಲವು ಕಾನೂನುಗಳು ಕೂಡ ಇದಾವೆ. ಆದ್ರೆ ಅವುಗಳನ್ನ ಇದು ಓವರ್ ರೂಲ್ ಮಾಡಿ ಜನಕ್ಕೆ ಒಂದ್ ರೀತಿಯಿಂದ ಈ ಫೈನಾನ್ಸ್ ಕೊಟ್ಟಂತವ್ರು ಏನ್ ಮಾಡ್ತಿದ್ದಾರೆ, ಇದು ಗೂಂಡಾಗಿರಿ ಮಾಡಿ ವಸೂಲಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಏನೋ ಅನಿವಾರ್ಯವಾಗಿ ಬಡತನ ಇರುತ್ತೆ, ಮದುವೆ ಇರುತ್ತೆ, ಇನ್ನೊಂದು ಸಮಸ್ಯೆ, ಆರೋಗ್ಯದ ಸಮಸ್ಯೆ ಇದ್ದಾಗ ಜನಸಾಮಾನ್ಯರು ಸಾಲ ಮಾಡೋದು ಸಹಜ, ಅದು ಅನಿವಾರ್ಯ ಕೂಡ ಬಹಳ ಜನಕ್ಕೆ. ಆದ್ರೆ ಅದನ್ನ ವಸೂಲಿ ಮಾಡುವಾಗ ಅವ್ರು ನಡ್ಕೊಳ್ಳೋ ರೀತಿ ಇದೆಯಲ್ಲ, ಬಹುಶಃ ಅದು ಯಾವನಿಗೂ ಬೇಡ. ಸಾರ್ವಜನಿಕರ ಎದುರುಗಡೆ ಅಥವಾ ಅವರ ವೈಯಕ್ತಿಕ ಮನೆ ಒಳಗೆ ಹೊಕ್ಕು ಗೂಂಡಾಗಿರಿ ತರ, ಗೂಂಡಾಗಳ ತರ ವರ್ತನೆ ಮಾಡಿ ಇದನ್ನ ಅವ್ರೇನು ವಸೂಲಿ ಮಾಡೋ ಪದ್ಧತಿ ಇದೆಯಲ್ಲ, ಅದು ಅತ್ಯಂತ ಅಮಾನವೀಯ, ಬಹಳ ಕ್ರೌರ್ಯವಾದಂತ ವಿಧಾನಗಳು. ಅವು ಹೋಗ್ಬೇಕು ಅನ್ನೋದಾದ್ರೆ ನಾವು ಈ ಸುಗ್ರೀವಾಜ್ಞೆ ಏನಿದೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ತಂದಿರೋದು, ಅದು ಜಾರಿ ಆಗ್ಲೇಬೇಕು. ಜಾರಿ ಆದಾಗ ಮಾತ್ರ ಒಂದು ರಕ್ಷಣೆ ಸಿಗುತ್ತೆ, ಜನಸಾಮಾನ್ಯರು ಬದುಕೊಳ್ಳಕ್ ಸಾಧ್ಯ ಇದೆ. ಇವತ್ತು ಕಟ್ಟಡ ಕಾರ್ಮಿಕರು ಇರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ಕೃಷಿ ಕಾರ್ಮಿಕರು ಇರ್ಬೋದು, ಎಲ್ಲರೂ ಕೂಡ ಅವರ ಜೀವನದ ಬಹಳ ಅತ್ಯಂತ ಸಂಕಟದ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಕೂಡ ಇವರೆಲ್ಲರಿಗೂ ಕೂಡ ಇವತ್ತು ಏನೋ ಒಂದು ಅನುಕೂಲ ಆಗುತ್ತೆ ಅಂತ ಹೇಳಿ ಅವರು ಸಾಲ ತಗೊಂಡ್ರೆ ಅವ್ರನ್ನ ಒಂಥರ ಗೂಂಡಾಗಳ ತರ, ಮನುಷ್ಯರೇ ಅಲ್ಲದ ತರ, ಅನಾಗರಿಕ ತರ ನಡ್ಕೊಳ್ತಾ ಇರ್ತಕ್ಕಂಥ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕಲೇಬೇಕಾಗಿದೆ. ಇವತ್ತು ನಬಾರ್ಡ್ ಇದೆಯಲ್ಲ, ಇನ್ನೊಂದು ಫೈನಾನ್ಸ್ಗಳು ಯಾವ ರೀತಿ ಇವತ್ತು ನಮ್ಮಲ್ಲಿ ಪರಿವರ್ತನೆ ಆಗಿದಾವೆ ಅಂದ್ರೆ ನೋಡಿ, ಸಂಘ ಏನ್ ಮಾಡ್ತಿದಾರಲ್ಲ ಇವತ್ತು ವೀರೇಂದ್ರ ಹೆಗಡೆ ಅವರ ನೇತೃತ್ವದಲ್ಲಿ ಅವರಿಗೆ ಆ ನಬಾರ್ಡ್ ಫಂಡ್ ಇವತ್ತು ಇದಾಗ್ತಾ ಇದೆ. ಯಾತಕ್ಕೆ? ಸಾಲ ಕೊಡೋದಕ್ಕೆ ಸುಮಾರು 18% ಬಡ್ಡಿ, ಬಹುಶಃ ಆ ಮಟ್ಟಕ್ಕೆ ಬಡ್ಡಿ ವಸೂಲಿ ಮಾಡ್ತಾ ಇದ್ದಾರೆ. ನಬಾರ್ಡಿನ ಉದ್ದೇಶನೇ ಹೋಗ್ಬಿಟ್ಟಿದೆ, ಮಾಯ ಆಗ್ಬಿಟ್ಟಿದೆ. ನಬಾರ್ಡ್ ಉದ್ದೇಶ ಏನಿತ್ತು ಅದೆಲ್ಲ ಇವತ್ತು ಸಾಲ ಈ ಲೇವಾದೇವಿಗೆ ಬಳಕೆ ಆಗ್ತಾ ಇದೆ ಧರ್ಮಸ್ಥಳ ಸಂಘಗಳ ಮೂಲಕ. ನಮ್ಮ ಜನಕ್ಕೆ ಏನಾಗಿದೆ ಅಂದ್ರೆ ಯಾವುದೇ ರೆಕಾರ್ಡ್ ಇಲ್ದೇನೆ, ಯಾವುದೇ ಜಾಮೀನು ಇಲ್ದೇನೆ ಇವತ್ತು ಸಾಲ ಸಿಗುತ್ತೆ ಅಂತೇಳಿ ಅನಿವಾರ್ಯವಾಗಿ ಹೋಗಿ ಸಾಲಕ್ಕೆ ಸಿಕ್ಕಾಕೊಳ್ತಾ ಇದ್ದಾರೆ ನಮ್ಮ ಜನ. ಆ ಸಾಲ ತೀರ್ಸಕ್ ಆಗಲ್ಲಪ್ಪ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಎಷ್ಟೋ ಜನ ಮನೋರೋಗಿಗಳಾಗಿ ಸಾಯ್ತಾ ಇದ್ದಾರೆ ಈ ಸಾಲ ತೀರ್ಲಕ್ ಆಗದೆ. ಇಂಥ ಸ್ಥಿತಿಗಳು ಇವತ್ತು ನಾವು ಇಡೀ ರಾಜ್ಯಾದ್ಯಂತ ನೋಡ್ತಾ ಇದೀವಿ, ಇಡೀ ದೇಶಾದ್ಯಂತ ಇರ್ಬೋದು. ಇದು ನಮಗೆ ಇನ್ನೂ ರಾಜ್ಯದ ಬಗ್ಗೆ ಒಂದು ಇವತ್ತು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಬರ್ತಾ ಇರೋದು ನೋಡಿದ್ರೆ ನಮ್ಮ ರಾಜ್ಯದಲ್ಲೇ ಅಲ್ಲ, ಬಹುಶಃ ಎಲ್ಲಾ ಕಡೆ ಆಗಿ ಸಮಸ್ಯೆ ಇದೆ. ಇದನ್ನ ಬಗೆಹರಿಸಲೇಬೇಕಾಗಿದೆ. ಅದಕ್ಕಾಗಿ ನಮ್ಮ ರಾಜ್ಯ ರೈತ ಸಂಘ ಕರೆ ಕೊಟ್ಟಿದ್ದಕ್ಕಾಗಿ ಬಹಳಷ್ಟು ಇಲ್ಲಿಯ ನಮ್ಮ ತಾಲೂಕಿನ ಪ್ರಗತಿಪರ ಸಂಘಟನೆಗಳು, ಬಹಳ ಚಿಂತಕರು, ಹೋರಾಟಗಾರರೆಲ್ಲ ಇವತ್ತು ಒಟ್ಟಾಗಿ ಇದನ್ನ ಮಾಡ್ತಾ ಇದೀವಿ. ನಾವು ಸರ್ಕಾರಕ್ಕೆ, ರಾಜ್ಯಪಾಲರಿಗೆ ಒತ್ತಾಯ ಮಾಡ್ತಾ ಇದೀವಿ, ಸುಗ್ರೀವಾಜ್ಞೆ ಜಾರಿ ಮಾಡಲೇಬೇಕು ಅಂತ. ಈ ಸಂದರ್ಭ ನೀವೆಲ್ಲರಿಗೂ ಕೂಡ ಧನ್ಯವಾದ ಹೇಳಿ ನನ್ನ ಮಾತನ್ನ. ಸಾಮಾನ್ಯವಾಗಿ ಮೊದಲೆಲ್ಲ ಒಂದು ಸಂಘಗಳನ್ನ ರಚನೆ ಮಾಡ್ತಾ ಇದ್ರು, ಅದು ಸ್ವಸಹಾಯ ಸಂಘಗಳಾಗಿರ್ತಿತ್ತು. ಹೆಣ್ಮಕ್ಳು ಒಂದು ಸಾಲ ತೆಗಿತಾ ಇದ್ರು, ಬ್ಯಾಂಕಿನ ಮುಖಾಂತರ ವ್ಯವಹಾರವನ್ನ ಮಾಡ್ತಾ ಇದ್ರು. ಹಾಗೆ ಸ್ತ್ರೀ ಶಕ್ತಿ ಸಂಘಗಳು ಕೂಡ ಶುರು ಆಯ್ತು. ಸ್ತ್ರೀ ಶಕ್ತಿ ಸಂಘಗಳಲ್ಲಿ ಕೂಡ ವ್ಯವಹಾರಗಳು ಒಳ್ಳೆ ರೀತಿಯಿಂದಾನೇ ನಡೆಯಿತು. ಅದ್ರ ನಂತರ ಶುರು ಆಯ್ತು ನೋಡಿ, ಗ್ರಾಮೀಣ ಒಕ್ಕೂಟ ಅಂತೆ, ನವೋದಯ ಅಂತೆ, ಮತ್ತೆ ಇನ್ನು ಬೇರೆ ಬೇರೆ ಯಾವ್ದ್ಯಾವ್ದೋ ಸಂಘಗಳು ಮನೆ ಬಾಗಿಲಿಗೆ ಬಂದ್ಬಿಟ್ಟು ಹೆಣ್ಮಕ್ಳಿಗೆ ಸಂಘಗಳನ್ನ ರಚನೆ ಮಾಡುವಂಥದ್ದು. ಹಾಗೆ ಮನೆ ಬಾಗಿಲಿಗೆ ಬೆಳಗ್ಗೆ ಮುಂಚೆ ಹೆಣ್ಮಕ್ಳು ಮನೇಲಿ ತಿಂಡಿ ಮಾಡ್ತಾರ ಇಲ್ವೋ ಆ ಸಂಘಗಳಿಗೆ ಹೋಗುವಂಥದ್ದು. ಅವ್ರು ಎಲ್ಲಿದಾರೋ ಅವ್ರ ಮನೆ ಬಾಗಿಲಿಗೆ ಒಂದು 10 ಜನರಿಗೂ 15 ಜನರಿಗೆ ಸೇರಿಸುವಂಥದ್ದು, ಮತ್ತೆ ಅವರಿಗೆ ಸಾಲ ಕೊಡುವಂಥದ್ದು. ಅವರ ಯಾವುದೇ ಒಂದು ಹಿನ್ನೆಲೆಯನ್ನ ನೋಡದೆ ಅವರಿಗೆ ಸಾಲ ಕೊಡೋದು. ಫಸ್ಟಿಗೆ 1% ಬಡ್ಡಿ ಅಂತ ಹೇಳೋದು, ಆಮೇಲೆ ಅವರಿಗೆ ಗುತ್ತಿಗೆಗೆ ತಂದಿಡುವಂತ ಕೆಲಸವನ್ನ ಈ ಸಂಘಗಳು ಮನೆ ಬಾಗಿಲಿಗೆ ಬಂದು ಹೆಣ್ಮಕ್ಳು ಸಾಮಾನ್ಯವಾಗಿ ಬುದ್ಧಿವಂತರು, ಗಂಡ ಒಂದು 200 ರೂಪಾಯಿ ಕೊಟ್ರೆ ಅದರಲ್ಲೇ ಒಂದು 50 ರೂಪಾಯಿ ಉಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಈ ಸಂಘಗಳು ಮನೆ ಬಾಗಿಲಿಗೆ ಬಂದ್ಬಿಟ್ಟು ಹೆಣ್ಮಕ್ಳನ್ನ ಸಾಲಗಾರರನ್ನಾಗಿ ಮಾಡ್ಬಿಟ್ಟಿದೆ. ಯಾವುದೇ ಹೆಣ್ಮಕ್ಳು ನೋಡಿ ಒಂದು 5-10 ಸಂಘದಲ್ಲಿ ಇದ್ದಾರೆ.
ಅವರು ಸಾಲಗಾರರಾಗ್ಬಿಟ್ಟಿದ್ದಾರೆ. ಸಾಲ ತೀರ್ಸಕ್ಕಾಗಲ್ಲ, ಏನ್ ಮಾಡ್ತಾರೆ, ಒಂದೇ ಸಮಸ್ಯೆಗಳನ್ನ ಮನೆಯಲ್ಲೇ ಒಂದು ಜಗಳಗಳು, ಮನೆಯಲ್ಲೇ ಒಂದು ಆತ್ಮಹತ್ಯೆಗಳು, ಈ ತರದೆಲ್ಲ ನಡೀತಾ ಇದೆ. ಸೊ ಇಂಥದ್ದೊಂದು ಸಮಸ್ಯೆಗಳು ಆಗ್ಬಾರ್ದು ಅಂತ ನನ್ನ ಒಂದು ಅನಿಸಿಕೆ. ಹಾಗೆ ರಾಜ್ಯಪಾಲರು ಕೂಡ ಇದಕ್ಕೆ ಹೆಣ್ಮಕ್ಳಿಗೆ ಸ್ಪಂದಿಸ್ಬೇಕು. ರಾಜ್ಯಪಾಲರ ಕಿವಿಗೆ ಬಹುಶಃ ಈ ಒಂದು ನೋವು ಮುಟ್ಟಿಲ್ಲ ಅಂತ ಅನ್ಸುತ್ತೆ ನನಗೆ. ಅವ್ರ ಕಿವಿಗೆ ಈ ಹೆಣ್ಮಕ್ಳ ನೋವು ಮುಟ್ಟಿದ್ರೆ ಬಹುಶಃ ಅವರು ಈ ಸುಗ್ರೀವಾಜ್ಞೆಗೆ ಒಂದು ಅಂಕಿತವನ್ನ ಕೊಡ್ತಾ ಇದ್ರು. ಅವರಿಗೆ ಬಹುಶಃ ಹೆಣ್ಮಕ್ಳ ನೋವು ಇನ್ನೂ ಕಿವಿಗೆ ತಾಗ್ಲಿಲ್ಲ ಇರ್ಬೋದು ಅಂತ ನನ್ನ ಮನವಿ. ಧನ್ಯವಾದ. ನಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಅನೇಕ ವರ್ಷಗಳಿಂದ ಇಂಥ ಸಮಸ್ಯೆಗಳು ಇತ್ತು. ಈ ಫೈನಾನ್ಸ್ ಮತ್ತು ಮೈಕ್ರೋ ಫೈನಾನ್ಸ್ ಅಥವಾ ಇಲ್ಲಿ ಇತರ ಅನೇಕ ಫೈನಾನ್ಸ್ಗಳು ಏನಿದಾವೆ, ಜನರನ್ನ ಸುಲಿಗೆ ಮಾಡ್ತಕ್ಕಂಥ ಫೈನಾನ್ಸ್ಗಳು ಕೂಡ ಇಡೀ ರಾಜ್ಯಾದ್ಯಂತ ಎಲ್ಲವೂ ಕೂಡ ಇತ್ತು. ಸಾಕಷ್ಟು ಜನ ಈ ಫೈನಾನ್ಸ್ನ ವ್ಯವಸ್ಥೆಯಲ್ಲಿ ಹಣವನ್ನ ತೆಗೆದುಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ನಮ್ಗಳು ಕೂಡ ಗೊತ್ತಿದೆ. ಅದು ರೈತರಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಸಣ್ಣ ಪುಟ್ಟ ವ್ಯವಹಾರಗಳನ್ನು ಮಾಡಿರ್ಬೋದು, ಆಮೇಲೆ ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ರೈತರು, ಆಮೇಲೆ ಅಲ್ಲಿನ ಏನು ನಮ್ಮ ಬಡ ಜನರು ಇದ್ದಾರೆ, ಬಡವರು ಇದ್ದಾರೆ, ಅವರನ್ನ ಹೋಗಿ ಅಪ್ರೋಚ್ ಮಾಡಿ ಅಲ್ಲಿ ಅವರಿಗೆ ಹಣವನ್ನ ಕೊಡ್ತಕ್ಕಂಥ ಈ ಮೈಕ್ರೋ ಫೈನಾನ್ಸ್ಗಳು ಮತ್ತು ಇತರ ಫೈನಾನ್ಸ್ಗಳು ಕೂಡ ಮಾಡಿದ್ದಾರೆ. ಹೀಗೆ ಅವರು ಒಬ್ಬ ವ್ಯಕ್ತಿಗೆ ಕೊಡೋದಲ್ಲದೇ ಸಹಿತ ಅಲ್ಲಿ ಗುಂಪುಗಾರಿಕೆಯನ್ನ ಮಾಡಿ ಒಂದು 8-10 ಜನರನ್ನು ಸೇರಿಸ್ಬಿಟ್ಟು ಅಲ್ಲಿ ಹಣವನ್ನು ಕೊಡ್ತಕ್ಕಂಥದ್ದು ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೊಡ್ಬೇಕಾದ್ರೆ ನೀವು ಹೇಳ್ದ ಹಾಗೆ ಅವರ ಭಾರಿ ನಾರ್ಮಲ್ ಆಗಿ ಹೇಳ್ತಾರೆ, ಭಾರಿ ಸೂಕ್ಷ್ಮವಾಗಿ ಹೇಳ್ತಾರೆ. ಏನಿಲ್ಲಪ್ಪ, ಈ ಒಂದು ಆಧಾರ್ ಕಾರ್ಡ್ ತಗೋಬಾ, ಆಮೇಲೆ ಒಂದು ಮನೆ ಇದನ್ನ ಫೋಟೋ ಬೇಕು, ಆಮೇಲೆ ನೀನು ಒಂದು ಕರೆಂಟ್ ಬಿಲ್ ಬೇಕು, ಇಷ್ಟೇ ಸಾಕು ನಿನಗೆ ಎಲ್ಲಾ ಫೈನಾನ್ಸ್ಗಳನ್ನ ನಾವು ಕೊಡ್ತೀವಿ ಅಂತ ಹೇಳಿ ಏಕಕಾಲಕ್ಕೆ ಫೈನಾನ್ಸ್ ಕೊಡ್ತಾರೆ. ಜನ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಪಾಪ ಸಮಸ್ಯೆಗಳು, ನೂರಾರು ಸಮಸ್ಯೆಗಳು ಕೂಡ ಇದೆ ಬಡವರಿಗೆ. ಅದು ಆರೋಗ್ಯ ಸಮಸ್ಯೆ ಇರ್ಬೋದು, ಆಮೇಲೆ ಮದುವೆ ಮಾಡ್ತಕ್ಕಂಥದ್ದು ಇರ್ಬೋದು, ಆಮೇಲೆ ಎಲ್ಲ ಶಾಲೆಗೆ ಸೇರ್ಸತಕ್ಕಂಥ ಇರ್ಬೋದು, ಹೀಗೆ ಅನೇಕ ಉದ್ಯೋಗ ಸಮಸ್ಯೆಗಳು ಇರ್ಬೋದು. ಈ ರೀತಿ ಸಮಸ್ಯೆಗಳಿಗೆ ಹಣವನ್ನ ತೆಗೆದುಕೊಂಡು ಹೋಗ್ತಾರೆ. ಆ ನಂತರ ಇವರು ಹೇಳ್ತಾ ಒಂದು ವಾರ ಬಡ್ಡಿ, ಆಮೇಲೆ ತಿಂಗಳ ಬಡ್ಡಿ, 15 ದಿನದ ಬಡ್ಡಿ, ಈ ರೀತಿ ಅವ್ರದೊಂದು ನಿಯಮ ಇಟ್ಕೊಂಡಿದ್ದಾರೆ. ವಾರದ ಬಡ್ಡಿ ಮತ್ತು 15 ಬಡ್ಡಿ, ದಿನದ ಬಡ್ಡಿ, ಈ ರೀತಿ ಬಡ್ಡಿಗಳನ್ನ ಹಾಕ್ತಕ್ಕಂಥದ್ದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ವಾರದ ಬಡ್ಡಿ ನೀವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅವ್ರ ಮನೆಗಳಿಗೆ ಹೋಗ್ತಾರೆ. ಅವ್ರ ಮನೆಗಳಿಗೆ ಹೋಗಿ ಅವ್ರು ಕೂರ್ತಾರೆ. ಈ ವಾರ ಕೊಟ್ಟಿಲ್ಲ ಅಂತ ಅಂದ್ರೆ ಯಾವ ಕಾರಣಕ್ಕೂ ನಾನು ಹೋಗೋದಿಲ್ಲ, ಬೇಕೇ ಬೇಕು ಅಂತ ಹೇಳ್ತಾರೆ. ಪಾಪ ಅಲ್ಲಿರ್ತಕ್ಕಂಥ ಏನು ಕುಟುಂಬಸ್ಥರು ಏನ್ ಮಾಡ್ತಾರೆ, ಅವರು ಮರ್ಯಾದೆ ಹಂಚಿ ಅಕ್ಕಪಕ್ಕದವ್ರು ನೋಡ್ತಾರೆ, ಅಕ್ಕಪಕ್ಕದವ್ರು ನಮ್ಮನ್ನ ನೋಡಿ ಹೇಳಿಸ್ತಾರೆ, ಅಕ್ಕಪಕ್ಕದವ್ರು ನಮ್ಮನ್ನ ಏನಪ್ಪಾ ಇವರು ಹಣವನ್ನು ತಗೊಂಡು ಅವ್ರಿಗೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅವ್ರ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನ ಸಹಿತ ತಗೊಂಡೋಗಿ ಬಂಗಾರನಾದ್ರು ಇನ್ನೇನ ತಗೊಂಡುಕೊಂಡು ಹೋಗಿ ಕಟ್ತಾರೆ. ಆದ್ರೂ ಕೂಡ ಅದೆಲ್ಲ ಮಾಡಿದ್ರು ಕೂಡ ಸಾಲಕ್ಕೆ ಇರೋದಿಲ್ಲ, ಅದು ತೀರ್ಸಕ್ ಬಿಡೋಲ್ಲ ಇವರು. ಈ ಫೈನಾನ್ಸ್ ದವರು ಮತ್ತು ಮೈಕ್ರೋ ಫೈನಾನ್ಸ್ ದವರು ಏನ್ ಮಾಡ್ತಾರೆ ಅಂದ್ರೆ ತೀರಕ್ ಬಿಡಲ್ಲ, ಬಡ್ಡಿ ಮನೆ ಬಡ್ಡಿ ಹಾಕ್ತಾರೆ, ಮತ್ತೆ ಮತ್ತೊಂದು ಮನೆ ಹೋಗ್ತಾರೆ, ಇರಲ್ಲ ಅವ್ರ ಹತ್ರ ಕಟ್ಟಾಕಿರೋದಿಲ್ಲ, ಅವ್ರು ವಾಪಸ್ ಬರ್ತಾರೆ. ಆಮೇಲೆ ಅದಕ್ಕೆ ಚಕ್ರ ಬಡ್ಡಿ, ಈ ರೀತಿ ಬಡ್ಡಿಗಳನ್ನ ಹಾಕ್ತಾರೆ. ಹೇಗೆ ಅಂತ ಹೇಳಿದ್ರೆ, ಅವ್ರು ಇಲ್ಲಿಂದ ಸಾಗರದಿಂದ ಬಂದ್ರೆ ಸಾಗರದಿಂದ ಅವ್ರ ಪೆಟ್ರೋಲ್ ಚಾರ್ಜು, ಊಟ ಚಾರ್ಜು, ಆಮೇಲೆ ಅವ್ರ ಟೀ ಚಾರ್ಜು, ಆಮೇಲೆ ಎಲ್ಲರೂ ಬಾತ್ರೂಮ್ ಚಾರ್ಜು, ಇವೆಲ್ಲವೂ ಕೂಡ ಚಾರ್ಜ್ ಅನ್ನ ಅವ್ರ ತಲೆ ಮೇಲೆ ಹಾಕ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಈ ಮೈಕ್ರೋ ಫೈನಾನ್ಸ್ ಮತ್ತು ಇತರ ಫೈನಾನ್ಸ್ಗಳ ದಬ್ಬಾಳಿಕೆ ಇಡೀ ಕರ್ನಾಟಕದಲ್ಲಿ ಹೆಚ್ಚಾಗಿತ್ತು. ಆದ್ರಿಂದ ಇವತ್ತು ಕರ್ನಾಟಕ ಸರ್ಕಾರ ಕರ್ನಾಟಕದಲ್ಲಿ ಅನೇಕ ಈ ರೀತಿ ಮೈಕ್ರೋ ಫೈನಾನ್ಸ್ ಬಗ್ಗೆ ಸಾಕಷ್ಟು ವಿಚಾರಗಳು ಸರ್ಕಾರಕ್ಕೆ ಮುಟ್ಟಿತ್ತು. ಈ ಫೈನಾನ್ಸ್ ಅವರು ಈ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ, ಜನರಿಗೆ ತೊಂದರೆ ಆಗ್ತಾ ಇದೆ, ಜನರು ಸಾವು ನೋವಲ್ಲಿ ಇದು ಮಾಡ್ತಾ ಇದ್ದಾರೆ, ಊರು ಬಿಟ್ಟು ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಸರ್ಕಾರದ ಗಮನಕ್ಕೆ ಬಂದ ಮೇಲೆ ಸರ್ಕಾರಗಳು ಮತ್ತು ಆಮೇಲೆ ಇಡೀ ರಾಜ್ಯಾದ್ಯಂತ ಹೋರಾಟಗಳು ನಡೀತು. ಎಲ್ಲಾ ಸಂಘ ಸಂಸ್ಥೆಯವರು, ರೈತ ಸಂಘ, ಅನೇಕ ಸಂಘ ಸಂಸ್ಥೆಯವರು ಕೂಡ ಸರ್ಕಾರಕ್ಕೆ ಮನವಿಯನ್ನ ಕೊಟ್ಟಿದ್ರು. ಆ ಕಾರಣಕ್ಕಾಗಿ ಇವತ್ತು ಸರ್ಕಾರ ಒಂದು ಇದನ್ನ ತಗೊಂಡು ಈ ಮೈಕ್ರೋ ಫೈನಾನ್ಸ್ ಅವರು ಈ ತರದ ದಬ್ಬಾಳಿಕೆಯನ್ನ ನಿಯಂತ್ರಣ ಮಾಡಲೇಬೇಕು, ಇಲ್ಲ ಅಂತ ಅಂದ್ರೆ ನಮ್ಮ ಜನ ಬಡವರು ಸಾಯ್ತಾರೆ ಅಂತಕ್ಕಂಥದ್ದನ್ನ ಒಂದು ನಿರ್ಧಾರವನ್ನ ತಗೊಂಡು ಸಚಿವ ಸಂಪುಟದಲ್ಲಿ ಇಟ್ಟು ಅದನ್ನ ಪಾಸ್ ಮಾಡಿ ಸುಗ್ರೀವಾಜ್ಞೆ ತರ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಜಾರಿಗೆ ತಂದ್ರು. ಆದ್ರೆ ಇವತ್ತು ರಾಜ್ಯಪಾಲರು ಅದನ್ನ ಅಂಗೀಕಾರ ಮಾಡಿದ್ರೆ ಅದನ್ನ ಸೈಡ್ ಆಗ್ತಾರೆ, ಇವತ್ತು ವಾಪಸ್ ಕಳಿಸ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಆದ್ರೆ ರಾಜ್ಯಪಾಲರೇ, ನಮ್ಮ ರಾಜ್ಯದಲ್ಲಿ ಅಥವಾ ನಿಮ್ಮ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಈ ತರದ ಬಡವರ ಸಮಸ್ಯೆ ಇದೆ, ಆದ್ರೆ ನೀವು ಯಾಕೆ ಹಾಕಲ್ಲ ಗೊತ್ತಿಲ್ಲ. ಆದ್ರೆ ನಾವು ಬಡವರ ಸಮಸ್ಯೆಗಳನ್ನ ಆಲಿಸ್ಬೇಕು, ಬಡವರ ಸಮಸ್ಯೆಗಳನ್ನ ತಿಳ್ಕೊಳ್ಬೇಕು, ಬಡವರದ ಏನೇನೋ
ಅವರ ಸಮಸ್ಯೆಗಳು ಏನಿದೆ ಅಂತ ತಿಳ್ಕೊಂಡು ನೀವು ಅಂಕಿತವನ್ನು ಹಾಕ್ತಕ್ಕಂಥ ಕೆಲಸ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಸುಮ್ಮನೆ ಯಾವುದೋ ಪಕ್ಷಕ್ಕೆ ವಾಲಿ ಯಾವುದೋ ಪಕ್ಷದವ್ರ ಹತ್ರ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೀವು ಹಾಕ್ತಾ ಇರ್ತಕ್ಕಂಥ ನಾವು ಅನುಮಾನ ಪಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನೀವು ರಾಜಕಾರಣರಾಗಿದ್ದು ಬೇರೆ ಬೇರೆ ಪಕ್ಷದ ವತಿಯಿಂದ ರಾಜಕಾರಣರಾಗಿದ್ದೀರಿ. ಹಾಗೆ ಅವ್ರೇನಾದ್ರು ನಿಮಗೆ ಹಾಕ್ಬಾರ್ರಿ ಅಂತ ಹೇಳಿದ್ರೆ ಗೊತ್ತಿಲ್ಲ, ಅದಕ್ಕೂ ಕೂಡ ನಾವು ಅನುಮಾನವನ್ನು ಪಡಬೇಕಾಗತ್ತೆ. ಕೇಂದ್ರ ಸರ್ಕಾರ ಒಂದು ಯೋಜನೆ ಅಂತ ಅಂತಾರೆ. ಈಗೇನು ನಮ್ಮ ಈ ಕುಶಲ ಕಾರ್ಮಿಕರಿಗೆ ಈ ಏನೋ ಕಾರ್ಮಿಕರ ಏನು ಇದೆ ಅದಲ್ಲ ವಿಶ್ವಕರ್ಮ ಯೋಜನೆ, ನಿಮ್ಗೆ ಗೊತ್ತಿದ್ದಾಗ ವಿಶ್ವಕರ್ಮ ಯೋಜನೆಯನ್ನ ತಂದ್ರು. ಆ ಯೋಜನೆಯನ್ನ ತಂದು ಎಲ್ಲರೂ ಕೂಡ ಟ್ರೈನಿಂಗ್ ಮಾಡ್ಬೇಕು ಅಂತ ಹೇಳಿದ್ರು. ಸ್ವಯಂ ಉದ್ಯೋಗದ ಟ್ರೈನಿಂಗ್ ಅನ್ನ ಎಲ್ಲರೂ ಕೂಡ ಮಾಡ್ಬೇಕು. ಶಿವಮೊಗ್ಗ, ಸಾಗರ ಅನೇಕ ಬ್ರಾಂಚ್ಗಳನ್ನ ಮಾಡಿದ್ರು. ಆದ್ರೆ ಬ್ರಾಂಚ್ ಮಾಡಿ ಅವರನ್ನ ಟ್ರೈನಿಂಗ್ಗೆ ಹೋಗಿ ಆನಂತರ ನಿಮಗೆ ಯಾವುದೇ ರೀತಿಯ ಇದನ್ನ ಏನು ಬ್ಯಾಂಕಿಗೆ ಹೋದ್ರೆ ನಿಮ್ಗೆ ಕೊಡ್ತಾರೆ, ತಕ್ಕ ಸರ್ಟಿಫಿಕೇಟ್ ತಗೊಂಡೋಗಿ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿದಾಗ ಇವತ್ತು ಎಲ್ಲರೂ ಕೂಡ ಆ ಸರ್ಟಿಫಿಕೇಟ್ ತಗೊಂಡು ಹೋದ್ರೆ ಬ್ಯಾಂಕ್ ನಲ್ಲಿ ಇಲ್ಲ, ನಿಮ್ ಸಿವಿಲ್ ಬರಲಿಲ್ಲ, ಸಾಲ ಇದೆ ಹಾಗೆ ಅಂತ ಹೇಳ್ತಾರೆ. ಅದು ಕೇಂದ್ರ ಸರ್ಕಾರ ಏನ್ ಹೇಳ್ತಪ್ಪ ಅಂತ ಹೇಳಿದ್ರೆ ಯಾವುದೇ ಕಂಡೀಷನ್ ಇಲ್ಲ, ಇದ್ರೆ ನಿಮ್ಗೆ 1 ಲಕ್ಷ ರೂಪಾಯಿ ಕೊಡ್ತಾರೆ ಅಂತ ಹೇಳಿ. ಇವೆಲ್ಲವೂ ಕೂಡ ಇರೋದ್ರಿಂದ ಜನರಿಗೆ ಕೆಲಸ ಮಾಡಿದ್ರೆ ಯಾವುದೇ ರೀತಿಯಲ್ಲಿ ಸೌಲಭ್ಯ ಸಿಗ್ತಾ ಇಲ್ಲ. ಈಗೆಲ್ಲ ಹಿರಿಯರೆಲ್ಲ ಏನು ಮೈಕ್ರೋ ಫೈನಾನ್ಸ್ ದಂಧೆಗಳು ಯಾವ ರೀತಿ ಇದೆ, ಮೈಕ್ರೋ ಫೈನಾನ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅವ್ರಿಗೆ ಮನುಷ್ಯತ್ವ ಇದೆಯೋ ಇಲ್ಲೋ ಅನ್ನೋ ಪ್ರಶ್ನೆ ಇಲ್ಲಿದೆ. ಅವರು ಅಲ್ಲಿ ಫೈನಾನ್ಸ್ ಅಲ್ಲಿ ಕೆಲಸ ಮಾಡಕ್ ಬಂದಿರ್ತಕ್ಕಂಥವ್ರು ಗುಂಡಗಳಾಗಿ ಗುಂಡಾ ಪ್ರವೃತ್ತಿಯನ್ನ ಪ್ರದರ್ಶನ ಮಾಡ್ತಕ್ಕಂಥ, ಬಡವರನ್ನ ರಕ್ತ ಹೀರ್ತಕ್ಕಂಥ ಕೆಲಸಕ್ಕೆ ನೇಮಕ ಮಾಡಿರ್ತಕ್ಕಂಥದ್ದು ಈ ಮೈಕ್ರೋ ಫೈನಾನ್ಸ್. ಎಲ್ಲೋ ಒಂದ್ ಕಡೆ ಡೆಲ್ಲಿಯಲ್ಲಿ ಕೂತ್ಕೊಂಡು ಇಲ್ಲಿ ಸಾಗರ ತಾಲೂಕು ಅಥವಾ ಸೊರಬ ತಾಲೂಕು ಅಥವಾ ಹೊಸದಾಗಿ ತಾಲೂಕಲ್ಲಿ ಆಟ ಆಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಇಲ್ಲಿ ನಾನೇ ನೋಡ್ದಂಗೆ ಈಗ ಎಲ್ಲರೂ ಹೇಳ್ದಾಗೆ ಇಲ್ಲಿ ಒಂದು ಸಮಸ್ಯೆ ಇದೆ. ಈ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯನವರು ಇಂಥ ತೀರ ಕನಿಷ್ಠ ಮಟ್ಟದ ಬಡ ಜನತೆ ಪರವಾಗಿ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ. ಆಮೇಲೆ ಅದೇ ಸುಗ್ರೀವಾಜ್ಞೆಗೆ ವಾಪಸ್ ಕಳಿಸ್ತಕ್ಕಂಥ ಒಬ್ಬ ಮಾರ್ವಾಡಿ ಶೈಲಿಯ ಉತ್ತರ ಭಾರತದ ಒಬ್ಬ ರಾಜ್ಯಪಾಲ ಈ ರಾಜ್ಯಕ್ಕೆ ಬಂದು ಅದನ್ನೇ ವಾಪಸ್ ಕಳಿಸ್ತಾರೆ. ವ್ಯತ್ಯಾಸ ಇಷ್ಟೇ ಇದೆ, ಒಬ್ಬನು ಉಳ್ಳವನು ಒಬ್ಬನು ಇಲ್ದವನು ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ನಮ್ಮ ಸಿದ್ದರಾಮಯ್ಯನವರು ಹಿಂದೂ ಕೂಡ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಜನರ ಪರವಾಗಿ ಈ ಕೆಲಸ ಮಾಡಿದ್ರು, ಈಗಲೂ ಕೂಡ ಕೆಲಸ ಮಾಡ್ತಿದ್ದಾರೆ. ಆದ್ರಿಂದ ಈಗೇನು ಪಾವ್ ಚಂದ್ರ ಗೆಹೋಟ ಇದಾರಲ್ಲ, ಈ ಮೈಕ್ರೋ ಫೈನಾನ್ಸ್ ವಿರುದ್ಧ ಅವರು ಇರ್ಬೇಕು ಬಿಟ್ರೆ ಅವರ ಮಾತಡಿ ಹೋಗಿ ಇರ್ತಕ್ಕಂಥ ಕೆಲಸ ಮಾಡ್ಕೊಡ್ದು ಅನ್ನೋ ಮಾತನ್ನ ಈ ವೇದಿಕೆ ಮುಖಾಂತರ ಅವರಿಗೆ ಎಚ್ಚರಿಕೆ ನೀಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಉದಾಹರಣೆ ಇಲ್ಲಿ ಅವತ್ ಮೊನ್ನೆ ನಾನು 1-2 ಕಡೆ ಹೋಗಿದ್ದೆ. ಇಲ್ಲೇ ವಿನೋದ್ ನಗರದಾಗ ಒಬ್ರು ಫೈನಾನ್ಸ್ ಕಂಪ್ನಿ ಸಂದೀಪ್ ಯಾರೋ ಅಲ್ಲ ಕಂಪ್ನಿಗೆ ಇದ್ರು ಅಂತೀವಿ. 12 ವರ್ಷ ಇದ್ವಿ ನಾವ್ ಇಲ್ಲಿ ಬಂದ್ವಿ ಅಂತ ಹೇಳಿದ್ರು. ಜಡ್ಡಿ ಮನೆ ಅಂತೇಳಿ ಒಂದು ಊರಿದೆ, ಜಡ್ಡಿ ಮನೆ ಗುರುಗುಂಜಿ ಹತ್ರ ಇದೆ. ಆ ಊರಿನ ಒಬ್ಬ ಸಂಬಂಧ ವ್ಯಕ್ತಿ ಸರ್ ದುರ್ಗಪ್ಪ ಅಂತ ಬಂದಾರೆ. ನಾನು ಅವ್ರು ಕರ್ಕೊಂಡು ಹೋಗಿದ್ದೆ. ಏನು ಅಲ್ಲಿ ಹೋಗಿ ಇವ್ರದ್ದು ಲೋನ್ ಡೀಟೇಲ್ಸ್ ಕೊಡಪ್ಪ ಕೇಳಿದೆ. ಡೀಟೇಲ್ಸ್ ಕೊಡ್ತಾನೆ. 1, 2, 3, 4 ಲೋನ್ ಕೊಡ್ತೀನಿ. 4 ಲೋನ್ ಒಬ್ಬ ವ್ಯಕ್ತಿ ದಾಖಲೆಗಳು ಕೊಟ್ಟಂಗೆ. ಅಲ್ಲಪ್ಪ ನೀನು ಏನು ಇದನ್ನ ನೋಡಿ ಇವ್ರಿಗೆ ಏನಂತ ಕೊಡ್ತಿ, ನಿನ್ ಮಕ್ಕಳಲ್ಲಿ ನೋಡು ಲಕ್ಷಣ ಇದೆ, ಇವ್ರ ಮಕ್ಕಳಲ್ಲಿ ನೋಡು ಆಹಾರದ ಕೊರತೆ ಇದೆ, ಪೌಷ್ಟಿಕಾಂಶ ಇಲ್ಲ, ಏನಿಲ್ಲ, ಗಂಡ ಹೆಂಡತಿ ಬಂದರೆ ಇವ್ರು ತಿಂದಿಲ್ಲ ಇಲ್ಲ ಸರ್ ಅವ್ರು ಬಹಳ ಕಟ್ತಾ ಹೋಗ್ತಿದ್ರು. ಇತ್ತೀಚೆಗೆ ಅವ್ರಿಗೆ ಸಮಸ್ಯೆ ಆಗ್ಬಿಟ್ಟಿದೆ. ಕಟ್ತಾರೆ ಸರ್, ಅದೇನಿಲ್ಲ ಕಟ್ತಾರೆ ಸರ್ ಅಂತ. ಮತ್ ಕಟ್ತಾರೆ ಸರ್ ಅನ್ನೋ ಕಾನ್ಫಿಡೆನ್ಸ್ ಇದ್ದವನು ಅವ್ರ ಮನೆ ಬಾಗ್ಲಿಗೆ ಯಾಕಪ್ಪ ರಾತ್ರಿ ಹೋಗಿದ್ದೇಕೆ ಸರ್, ಕಾನ್ಫಿಡೆನ್ಸ್ ಇದೆ, ಕಟ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ದವನು ರಾತ್ರಿ ಹೋಗಿ ಅವ್ರ ಯಾಕಪ್ಪ ಹರಾಜೆಬ್ಸಿದ್ದೀನೋ ಅಂತ ಸರ್. ಅದಕ್ಕೆ ಅವ್ರಿಗೆ ಉತ್ತರ ಇಲ್ಲ. ಈ ರೀತಿ ಹಲವಾರು ಇದೆ. ಅದೇ ಬ್ಯಾಂಕು ಇನ್ನೊಂದ್ ಕಡೆ ಹೋದ್ರು ಸರ್, IDMS ಇಲ್ಲಿ ಅವರು ಒಬ್ಬರಿಗೆ 80,000 ರೂಪಾಯಿ ಲೋನ್ ಕೊಟ್ಟಾರೆ ಸರ್. 80,000 ರೂಪಾಯಿ ಲೋನಿಗೆ 1,36,000 ರೂಪಾಯಿ ರಿಕವರ್ ಮಾಡ್ಯಾರೆ. ಮತ್ತೆ ಕಟ್ಟಕ್ ಹೋದ್ರು ಕೂಡ ಅಷ್ಟೇ ದುಡ್ಡು. ಕಟ್ ಇಂಟ್ರೆಸ್ಟ್, ಫ್ಲಾಟ್ ಇಂಟ್ರೆಸ್ಟ್ ಕೇಳಿದ್ರೆ ಅವ್ರು ಹೇಳಲ್ಲ, ನೀವು ಇವತ್ತೇ ಕ್ಲೋಸ್ ಮಾಡಿದ್ರು ನೀವು ಇಷ್ಟು ಕಟ್ಬೇಕು, ಕ್ಲೋಸಿಂಗ್ ಚಾರ್ಜ್ 7,000 ರೂಪಾಯಿ ಆಗುತ್ತೆ ಅಂತ ಹೇಳ್ತಾರೆ. ಕ್ಲೋಸಿಂಗ್ ಚಾರ್ಜ್ 7,000 ರೂಪಾಯಿ. ಈ ಟೈಪ್ ಹಲವಾರು ರೀತಿಯ ಜನಸಾಮಾನ್ಯರಿಗೆ ನಮ್ಮ ಸೋದರಿ ಹೇಳಿದಾಗೆ ಏನು ಗೊತ್ತಿಲ್ಲ.
ಅವ್ರಿಗೆ ಏನಪ್ಪ ದುಡ್ಡು ಸಿಗುತ್ತೆ ಅಂದವ್ರಿಗೆ ಅವ್ರಿಗೆ ನಾನ್ ಕೇಳಿದವ್ರಿಗೆ ಸೋರ್ಸ್ ಆಫ್ ಇನ್ಕಮ್ ಅವ್ರದ್ದು ಏನಿದೆ ನೀನು ಕೊಡೋ ಲೋನ್ ಕೊಡೋದು ಪರವಾಗಿಲ್ಲ ಕೊಟ್ಬಿಡೋ, ನೀನು ರಿಕವರ್ ಮಾಡ್ಕೋಬೇಕಂದ್ರೆ ಅವ್ರಿಗೆ ಯಾವ ಮೂಲದಾಗ ಆದಾಯ ಇದೆ, ಯಾವ ರೀತಿ ದುಡಿತಾರ ಅವರು, ಅದನ್ನು ಯೋಚನೆ ಮಾಡಿಕೊಡು ಅಂತೇಳಿ ಅವ್ರಿಗೆ ಹೇಳಿ ಬಂದಿದ್ವಿ. ಆದ್ರೂ ಕೂಡ ಅವರು ನಿಮ್ಮ ಮಾತು ಕೇಳೋ ಪರಿಸ್ಥಿತಿಯಾಗಿಲ್ಲ. ಇದಕ್ಕೆ ಒಂದೇ ಒಂದು ಸಿದ್ದರಾಮಯ್ಯನವ್ರು ಕೊಟ್ಟಿರ್ತಕ್ಕಂಥ ಸುಗ್ರೀವಾಜ್ಞೆಯನ್ನ ಅವರು ಚಾಲ್ತಿಗೆ ತರ್ತಕ್ಕಂಥ ಕೆಲಸ ಈ ರಾಜ್ಯದ ರಾಜ್ಯಪಾಲರು ಮಾಡ್ಬೇಕಂತೇಳಿ ಮತ್ತೊಮ್ಮೆ ಒತ್ತಾಯ ಮಾಡ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರಿಗೂ ಅನಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ, ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸುಗ್ರೀವಾಜ್ಞೆಗೆ ಅಂಕಿತ ಹಾಕಲೇಬೇಕು, ಹಾಕಲೇಬೇಕು, ಸುಗ್ರೀವಾಜ್ಞೆಗೆ ಅಂಕಿತ ಹಾಕಲೇಬೇಕು, ಹಾಕಲೇಬೇಕು. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಹೋರಾಟಕ್ಕೆ ಇನ್ಕ್ವಿಲಾಬ್, ಇನ್ಕ್ವಿಲಾಬ್. ದೇವರಾಜ ಅವರು ಬಡವರ ಪರವಾಗಿ ಅನೇಕ ಕಾನೂನು ತಂದಿದ್ರು. ಇವತ್ತಿನ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಡವರ ಪರ, ಎಲ್ಲಾ ಜಾತಿಯ ಬಡವರು, ಕಾರ್ಮಿಕರ, ಮಧ್ಯಮ ವರ್ಗದವರ ಪರ ಕಾನೂನು ತಂದ್ರೆ ಮಾನ್ಯ ಘನವೇತ್ತ ರಾಜ್ಯಪಾಲರೇ ನಾಚಿಕೆ ಆಗ್ಬೇಕು ನಿಮಗೆ. ನೀವು ರಾಜ್ಯಪಾಲರಾಗಿ ಕೆಲಸ ಮಾಡ್ತಾ ಇಲ್ಲ, ವೈಟ್ ಹೌಸ್ ಅಲ್ಲಿ ಕೂತ್ಕೊಂಡು ಅದಾನಿ ಅಂಬಾನಿಯ ಏಜೆಂಟ್ ಆಗಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮಗೆ? ಕಾರ್ಪೊರೇಟ್ ಸಂಸ್ಥೆಗಳ ಫೈನಾನ್ಸ್ಗಳ ಊಟನ ನಗ್ತಾ ಇದ್ದೀರಲ್ಲ ಮಾನ್ಯ ರಾಜ್ಯಪಾಲರೇ. ಇವತ್ತು ಸಾಂವಿಧಾನಿಕ ಹುದ್ದೆಯಲ್ಲಿದ್ದವರು ಏನಾಗ್ಬೇಕು ನಿಮಗೆ? ಬಡವರ ಕಣ್ಣೀರು ನಿಮಗೆ ಅರ್ಥ ಆಗಲ್ವಾ? ಜಾತಿಕಾಗಿರೋರು ನೀವು ಇವತ್ತು ಲಕ್ಷಾಂತರ ರೂಪಾಯಿ ಇವತ್ತು ಸಂಬಳ ತಗೊಳ್ತಾ ಇದ್ದೀರಲ್ಲ, ಸವಲತ್ತು ತಗೊಳ್ತಿದ್ದಾರೆ. ಯಾರಪ್ಪ ದುಡ್ಡು? ಬಡವರ ದುಡ್ಡು. ಅನ್ನ ಬೆಳೆಯುವ ರೈತರ ಅನ್ನದ ಅಗಲನ್ನ ತಿಂತಾ ಇದ್ರಿ ಮಾನ್ಯ ರಾಜ್ಯಪಾಲರೇ. ನೀವು ಕಾರ್ಮಿಕ ಬಿಲ್ಡಿಂಗ್ ಕಟ್ತಾ ಇದ್ದಾನೆ, ಹೆಣ್ಣು ಮಕ್ಕಳ ನೋವು ಅರ್ಥ ಆಗಲ್ಲ ನಿಮಗೆ? ನಾಚಿಕೆ ಆಗ್ಬೇಕು ನಿಮಗೆ. ಇವತ್ತು ಹೇಳ್ತಾ ಇದ್ರಲ್ಲ, ಕಾನೂನು ಬಾಹಿರ ಕಾನೂನನ್ನ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ನಿಮಗೆ ಕಲಿಸಿಲ್ಲ. ಇವತ್ತು ಕಾನೂನು ರೀತಿಯಲ್ಲಿ ಸಾಲ ಕೊಟ್ಟವರಿಗೆ ಅದ್ರ ಬಗ್ಗೆ ಗೌರವ ಕೊಡ್ತೀವಿ. ಯಾರು ಮೀಟರ್ ಬಡ್ಡಿಯನ್ನ ಯಾರು ಸುಲಿಗೆ ಮಾಡ್ತಾರೆ ಬಡವರಿಗೆ, ರೈತರಿಗೆ, ಕಾನೂನನ್ನ ಮೀರಿ ಇವತ್ತು ಬಡ್ಡಿ ವಸೂಲು ಮಾಡ್ತಾರೆ, ಅವರ ವಿರುದ್ಧ ಕಾನೂನ ಸಾಂವಿಧಾನಿಕ ಅಂಶಗಳನ್ನ ಒಳಗೊಂಡಂತೆ ಈ ಕರಡು ಇದೆ. ಕನಿಷ್ಠ ನಾನೊಬ್ಬ ಡಿಗ್ರಿ ಓದ್ಕೊಂಡಿನಿ, ಲಾ ಓದಿಲ್ಲ, ನನಗೆ ಅರ್ಥ ಆಗುತ್ತೆ. ಬೇಕು ಅಂತಾನೆ ಇವತ್ತು ಏನು ನೀವು ಅಮಿತ್ ಶಾ ಮತ್ತು ಅದಾನಿ ಅಂಬಾನಿಯ ಫೈನಾನ್ಸ್, ಮೈಕ್ರೋ ಫೈನಾನ್ಸ್ ಗಳ ಬೂಟ್ ನೆಕ್ತಕ್ಕಂಥ ಕೆಲಸಕ್ಕೆ ರಾಜ್ಯಪಾಲರು ಇವತ್ತು ಓಟ್ ಕೊಡ್ತಾ ಇದ್ದೀರಲ್ಲ, ನಾಚಿಕೆಗಳು. ಇವತ್ತು ನೀವು ಮಾಡ್ತಕ್ಕಂಥದ್ದು ಒಂದೇ ಅಲ್ಲ, ಏನೇನ್ ಕಿರುಕುಳ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ವಿರುದ್ಧ. ಮತ್ತೊಂದು ಎಲ್ಲ ಜನ ನಿಮ್ಮನ್ನ ನೋಡ್ತಾ ಇದ್ದಾರೆ. ಸಾಂವಿಧಾನಿಕ ಹುದ್ದೆಯಲ್ಲಿದ್ದವರು ಬಡವರ ಪರ ಕಾನೂನಿಗೆ ಸಹಿ ಹಾಕಬೇಕು ಮಾನ್ಯ ರಾಜ್ಯಪಾಲರೇ. ಇವತ್ತು ನೀವು ಮತ್ತೆ ಈ ಕಡನ್ನ ನಮ್ಮ ರಾಜ್ಯ ಸಚಿವ ಸಂಪುಟ ತಮಗೆ ವಾಪಸ್ ಹಚ್ಚಿದೆ, ಜರೂರಾಗಿ ನೀವು ಮಾಡಬೇಕು. ಮಾಡದೇ ಇದ್ರೆ ರಾಜ್ಯಪಾಲರನ್ನ ಇವತ್ತು ವಾಪಸ್ ಕಳಿಸ್ಬೇಕು. ಇವತ್ತು ಗೇರೋಟು ಹಠಾವೋ ರಾಜ್ಯ ಬಚಾವೋ ಅಂತಕ್ಕಂಥ ಆಂದೋಲನಗಳು ಇಡೀ ರಾಜ್ಯದ ರೈತ ಸಂಘ ಮತ್ತು ಜನಸಾಮಾನ್ಯರು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ. Go back, go back, go back, go back, go back, go back. ಮೈಕ್ರೋ ಫೈನಾನ್ಸ್ ಅವರ ಕಿರುಕುಳಕ್ಕೆ, ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸುಗ್ರೀವಾಜ್ಞೆಗೆ ಅಂಕಿತ ಹಾಕಲೇಬೇಕು, ಹಾಕಲೇಬೇಕು, ಸುಗ್ರೀವಾಜ್ಞೆಗೆ ಅಂಕಿತ ಹಾಕಲೇಬೇಕು, ಹಾಕಲೇಬೇಕು. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಹೋರಾಟಕ್ಕೆ ಯಾವುದೇ ಮಸೂದೆ ಮಂಡನೆ ಆಗಿ ರಾಜ್ಯಪಾಲರ ಅಂಕಿತ ಹಾಕಬೇಕು, ಇಲ್ಲಾಂದ್ರೆ ಮರುಪರಿಶೀಲನೆ ಮಾಡಬೇಕಂತ ಸದನ ವಾಪಸ್. ಆದ್ರೆ ರಾಜ್ಯಪಾಲರ ಈ ನಡೆ ರಾಜಕೀಯ ಬಂದಿರೋದ್ರಿಂದ ಇದು ಸಂವಿಧಾನ ವಿರೋಧಿ ನಡೆಯಾಗಿದೆ. ಹಾಗಾಗಿ ಅವರು ತಮ್ಮ ತಪ್ಪನ್ನ ತಿದ್ದುಕೊಂಡು, ಇದು ನಮ್ಮ ರಾಜ್ಯದಲ್ಲಿ ಅಷ್ಟೇ ನಡೀತಾ ಇಲ್ಲ, ಪಕ್ಕದ ತಮಿಳುನಾಡಲ್ಲೂ ಸಹ ರಾಜ್ಯಪಾಲರು ಇದೇ ತರ ನಡ್ಕೊಳ್ತಾ ಇದ್ದಾರೆ. ಇದು ಅತ್ಯಂತ ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಮಾರಕವಾದ ನಡೆ. ರಾಜ್ಯಪಾಲರುಗಳು ಈ ರೀತಿ ನಡ್ಕೋಬಾರ್ದು, ಆದ್ರೆ ನಡ್ಕೊಳ್ತಾ ಇದ್ದಾರೆ. ಇದು ಅತ್ಯಂತ ವಿಷಾದನೀಯ. ಮತ್ತೆ ಮೈಕ್ರೋ ಫೈನಾನ್ಸ್ಗಳು ಒಳ್ಳೆಯ ಉದ್ದೇಶದಿಂದನೇ ಸ್ಥಾಪನೆ ಆಗಿದ್ದು, ಇದು ಅತ್ಯಂತ ಚಿಕ್ಕ ಅಮೌಂಟ್ ಅನ್ನ ಬಡವರಿಗೆ ಮತ್ತು ಸಣ್ಣ ಸಣ್ಣ ಗುಂಪುಗಳಿಗೆ ಲಕ್ಷದ ಒಳಗಡೆನೆ ಕೊಡಬೇಕು ಅಂತ ಸ್ಥಾಪನೆ ಆದಂಥವು. ಇವು 1974ರಲ್ಲಿ ಬಾಂಗ್ಲಾದೇಶದಲ್ಲಿ ಶುರುವಾಗಿತ್ತು ಈ ಮೈಕ್ರೋ ಫೈನಾನ್ಸ್. ಒಬ್ಬ ಆರ್ಥಿಕ ಪ್ರೊಫೆಸರ್ ಇದನ್ನ ಶುರು ಮಾಡಿದ್ರು. ಅವರೇ ತಮ್ಮ ಸ್ವಂತ ಹಣವನ್ನು ಮಹಿಳೆಯರಿಗೆ ಕೊಟ್ಟು ಹಂಚಿ ಅವರು ಏನಾದರೂ ಸ್ವಂತ ಉದ್ಯಮವನ್ನು ಮಾಡಲಿ ಅಂತ ಹಂಚ್ತಾ ಇದ್ರು. ಅದರಿಂದ ಹೆಣ್ಮಕ್ಳು ಚಿಕ್ಕ ಚಿಕ್ಕ ಉದ್ಯಮವನ್ನು ಮಾಡಿ ಅವ್ರ ಅಭಿವೃದ್ಧಿ
ಇದರಿಂದ ಪ್ರೇರಣೆಗೊಂಡ ಅವರು ಬ್ಯಾಂಕ್ಗಳಿಗೆ ಮೊರೆ ಹೋಗ್ತಾರೆ. ಚಿಕ್ಕ ಚಿಕ್ಕ ಗುಂಪು ಹೆಣ್ಮಕ್ಳಿಗೆ ನೀವು ಸಾಲ ಕೊಡಿ ಅಂತ, ಆದರೆ ಯಾರು ರೆಸ್ಪಾನ್ಸ್ ಮಾಡಲ್ಲ. ಹಾಗಾಗಿ ಅವರೇ ಸ್ವತಃ ಹೆಣ್ಮಕ್ಳಿಗೆ ಪ್ರೋತ್ಸಾಹಿಸಿ ಹೆಣ್ಮಕ್ಳಿಂದ ಗುಂಪು ಮಾಡಿಕೊಂಡು ಅವರೇ ಹಣವನ್ನು ಹೊಂದಿಸ್ಕೊಂಡು ಆಮೇಲೆ ಇದು ಅಭಿವೃದ್ಧಿ ಆದ್ಮೇಲೆ ಆ ಆರ್ಥಿಕ ತಜ್ಞರಿಗೆ ನೊಬೆಲ್ ಪ್ರಶಸ್ತಿನೂ ಸಹ ಬಂತು. ಆಮೇಲೆ ನಮ್ಮ ದೇಶದಲ್ಲಿ 2000 ಹೊತ್ತಿಗೆ 1990 ಹೊತ್ತಿಗೆ ಈ ಮೈಕ್ರೋ ಫೈನಾನ್ಸ್ ಅನ್ನೋ ಈ ಕಲ್ಪನೆ ಬಂತು. ಆಮೇಲೆ ರಿಸರ್ವ್ ಬ್ಯಾಂಕಿನಿಂದ 2 ಥರದ ಸಂಸ್ಥೆಗಳು ಸ್ಥಾಪನೆ ಆಯಿತು. ಒಂದು 2013 ಕಂಪನಿ ಲಾ ಆಕ್ಟ್ ಪ್ರಕಾರ ಸ್ಥಾಪನೆಯಾದಂತಹ ಸೊಸೈಟಿ ದರ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ಗಳ ಥರ ಇರೋವು ರಿಸರ್ವ್ ಬ್ಯಾಂಕ್ ಅಂಡರಲ್ಲಿ ರಿಜಿಸ್ಟರ್ ಆಗಿ ಸಾಲವನ್ನು ಚಿಕ್ಕ ಚಿಕ್ಕ ಸಾಲವನ್ನು ಬಡ್ಡಿರಹಿತ ಲಾಭರಹಿತ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಕಲ್ಪನೆ ಬಂತು. ಇದು ಇಂಡಿಯಾದಲ್ಲೂ ತುಂಬ ಅಭಿವೃದ್ಧಿಯನ್ನು ಕಾಣ್ತು. ಹಾಗಾಗಿ ನೆಕ್ಸ್ಟ್ ಹಂತವಾಗಿ ಬ್ಯಾಂಕ್ ರಹಿತ ಕಂಪನಿಗಳು ಬಂತು. ಅದು ಆರ್ ಬಿ ಐ ಪ್ರಕಾರ RBI ರೂಲ್ಸ್ಗಳ ಪ್ರಕಾರ ಅದು ನೋಂದಣಿ ಆಗ್ತಾ ಇರಲಿಲ್ಲ. ಆದರೆ 5 ಕೋಟಿ ಅಮೌಂಟನ್ನು ನೋಂದಣಿಯಲ್ಲಿ ಒಂದಕ್ಕೆ 5 ಕೋಟಿ ಅಮೌಂಟನ್ನು ಇಟ್ಟು ಆಮೇಲೆ ಅವರು ಬಿಸ್ನೆಸ್ಸನ್ನು ಮಾಡ್ಬೋದಾಗಿತ್ತು. ಇದಕ್ಕೆ ರಿಸರ್ವ್ ಬ್ಯಾಂಕಿನ ಒಪ್ಪಿಗೆ ಬೇಕಿತ್ತು ಅಷ್ಟೇ. ಈ ಬ್ಯಾಂಕೇತರ ಸಂಸ್ಥೆಗಳು ಹಣವನ್ನು ಕೊಡೋ ಥರ ಆದಮೇಲೆ ಇದು ವೃತ್ತಿಪರ ಆಯಿತು. 2005ರಿಂದ 6ರ ನಂತರ ಈ ಥರ ಕಂಪ್ನಿಗಳು ಜಾಸ್ತಿ ಆಗಿ ಇದು ಕೊನೆಗೆ ಎಲ್ಲಿ ಬಂದಿದೆ ಅಂದರೆ ಈ ಮಟ್ಟ ಅಂದರೆ ಏನು ಆಧಾರ ಇಲ್ಲದೇ ದುಡ್ಡು ಕೊಡೋದು. ಬಡವರಿಗೆ ಯಾವಾಗಲೂ ತುಂಬ ಸಮಸ್ಯೆಗಳಿರುತ್ತೆ. ಆದರೆ ಏನು ಆಧಾರ ಇಲ್ಲ. ಬ್ಯಾಂಕಲ್ಲಿ ಹೋದರೆ ಅಡಮಾನ ಇರಬೇಕು, ಆದರೆ ಈ ಫೈನಾನ್ಸ್ಗಳಲ್ಲಿ ಅಡಮಾನ ಇಲ್ಲ, ಏನು ಆಧಾರ ಕೇಳಲ್ಲ, ಹಾಗೆ ಕೊಡ್ತಾರೆ. ಹಾಗಾಗಿ ಎಲ್ಲರೂ ಇಲ್ಲಿ ಹೆಚ್ಚು ಸಾಲವನ್ನು ಪಡೆದು ತುಂಬ ತೊಂದರೆ ಒಳಗಾಗಿದ್ದಾರೆ. ಈ ತೊಂದರೆಯನ್ನು ನಿವಾರಿಸುವಂಥ ರಾಜ್ಯ ಸರ್ಕಾರದವರು ಸುಗ್ರೀವಾಜ್ಞೆಯನ್ನು ನಿರ್ಣಯಿಸಿದೆ. ರಾಜ್ಯಪಾಲರ ನಡೆ ರಾಜಕೀಯ ಒಟ್ಟು ಈ ಥರ ಆಗಿದೆ. ಇದು ಆಗಬಾರ್ದು. ಪ್ರಜಾಪ್ರಭುತ್ವ ಸಂವಿಧಾನದ ಆಶಯಗಳು ಉಳಿಬೇಕು. ಅದಕ್ಕಾಗಿ ನಮ್ಮ ರೈತ ಸಂಘದ ಹೋರಾಟ ಇದ್ದೇ ಇರುತ್ತೆ ಯಾವಾಗಲೂ ಅಂತ ಹೇಳ್ತಾ ಸುಂದರ್ ಸಿಂಗ್ ಅವರು ಮಾತಾಡಬೇಕು. ಗೋ ಬ್ಯಾಕ್, ಗೋ ಬ್ಯಾಕ್, ಗೋ ಬ್ಯಾಕ್, ಗೋ ಬ್ಯಾಕ್, ಗೋ ಬ್ಯಾಕ್. ಬಂದರೆ ಕರ್ನಾಟಕ ರಾಜ್ಯ ರೈತ ಸಂಘದ ಎಲ್ಲ ಮುಖಂಡರುಗಳೇ, ಪ್ರಗತಿಪರ ಒಕ್ಕೂಟದ ಎಲ್ಲ ಮುಖಂಡರುಗಳೇ, ಆತ್ಮೀಯರೇ, ಸ್ನೇಹಿತರೇ, ಸೋದರ ಸೋದರಿಯರೇ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಬಹಳ ಚರ್ಚೆ ಆಗ್ತಕ್ಕಂಥ ವಿಚಾರ ಒಂದು ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿ, ಮತ್ತೊಂದು MFI ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್. ಈ 2 ವಿಷಯಗಳ ಬಗ್ಗೆ ರಾಜ್ಯದ ಎಲ್ಲ ಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಜನಸಾಮಾನ್ಯರು ಚರ್ಚೆ ಮಾಡ್ತಾನೆ ಇದ್ದಾರೆ. ಇತ್ತ ರಾಜ್ಯಪಾಲರು ಕರ್ನಾಟಕ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿ ಕಳಿಸಿದಂತಹ ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸಿದ್ದಾರೆ. ಈ ರಾಜ್ಯಪಾಲರು ಯಾರಪ್ಪ ಅಂದ್ರೆ 2014ರಲ್ಲಿ ಕೇಂದ್ರ ಸರ್ಕಾರ ಮೋದಿ ಸರ್ಕಾರದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣದ ಮಂತ್ರಿಯಾಗಿದ್ದವರು 2021ನೇ ವರ್ಷದವರೆಗೆ. ಆನಂತರ ನಮ್ಮ ರಾಜ್ಯಕ್ಕೆ ಬಂದ್ರು, ಇಲ್ಲಿ ರಾಜ್ಯಪಾಲರ ಹುದ್ದೆಯನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಒಟ್ಟು ಅಲ್ಲಿಂದ ತೆಗೆದು ಇಲ್ಲಿ ಹಾಕ್ಬಿಟ್ಟಾರೆ ಅಂತ ಹೇಳಿ ಅವ್ರು ಬೇಕಾಬಿಟ್ಟಿ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ನಮ್ಮ ರಾಜ್ಯದ ಜನ ಸಾಮಾನ್ಯರು ಪಾಪ ಅವರು ಬಹಳ ಬುದ್ಧಿವಂತರಿದ್ದಾರೆ, ವಿನಯವಂತರಿದ್ದಾರೆ. ಇನ್ನೂ ಚೆಕ್ ಮಾಡಕ್ ಹೋದ್ರೆ ಬೇರೆ ತರ ವ್ಯವಸ್ಥೆಗಳು ಆಗ್ತದೆ. ಇವರು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸ್ತಾ ಇದ್ದಾರೆ. ಜನಸಾಮಾನ್ಯರ ಪರ ಇಲ್ಲ. ಮಧ್ಯಮ ಜನರು ಮತ್ತೆ ಬಡ ಜನರು ಏನು ಈ ಮೈಕ್ರೋ ಫೈನಾನ್ಸ್ ಇಂದ ಸಾಲ ತಗೊಳ್ತಾ ಇದ್ದಾರೆ, ಆ ಸಾಲ ತೀರ್ಸಕ್ ಮತ್ತೊಂದು ಸಂಸ್ಥೆಯಿಂದ ತಗೊಂಡ್ರು, ಮೊದಲೊಂದು ಸಂಸ್ಥೆಯಿಂದ ತಗೊಂಡ್ರು. ಈಗ 3 ಲಕ್ಷ ಹೋಗಿದೆ ಆ ಸಾಲದ ಮಿತಿ. 3 ಲಕ್ಷ ವಾರ್ಷಿಕ ಆದಾಯ ಇರ್ತಕ್ಕಂಥ ಒಬ್ಬ ಬಡ ಕುಟುಂಬದವರಿಗೆ 3 ಲಕ್ಷ ಸಾಲವನ್ನ ಈ ಮೈಕ್ರೋ ಫೈನಾನ್ಸ್ ಗಳು ನೀಡ್ತಾ ಇದ್ದಾವೆ. ಬಡ್ಡಿ 18ರಿಂದ 20% ಬಡ್ಡಿಯನ್ನ ನೀಡ್ತಾ ಇದ್ದಾರೆ. ದುಡಿದ ದುಡ್ಡು ಪೂರ್ತಿ ಬಡ್ಡಿ ಕಟ್ಟಕ್ಕೆ ಸಾಲ್ತಾ ಇಲ್ಲ. ಅವಮಾನಕ್ಕೆ ಒಳಗಾಗ್ತಾ ಇದ್ದಾರೆ, ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ, ಊರನ್ನು ಬಿಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿ 10ಕ್ಕೂ ಹೆಚ್ಚು ಮೈಕ್ರೋ ಫೈನಾನ್ಸ್ ನಲ್ಲಿ ಲೋನ್ ತೆಗೆದಂತಹ ಸಾಲಗಾರರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಇದು ಅಂಕಿಅಂಶ ಸಮೇತ ಕೊಡ್ತಾ ಇದ್ದೇವೆ. ಈ 30,000ಕ್ಕೂ ಅಧಿಕ ನೋಂದಾಯಿತ ಮೈಕ್ರೋ ಫೈನಾನ್ಸ್ಗಳು ರಾಜ್ಯದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಅನಧಿಕೃತ ಲೇವಾದೇವಿ ಫೈನಾನ್ಸ್ ಸಂಸ್ಥೆಗಳು ಅನೇಕ ಇದ್ದಾವೆ. ಈ ವ್ಯವಸ್ಥೆಯಲ್ಲಿ ನಮ್ಮ ರಾಜ್ಯದ ಜನರು
ಇವತ್ತು ಕಣ್ಣೀರಿರ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ಉತ್ತಮವಾದ ತೀರ್ಮಾನವನ್ನು ತೆಗೆದುಕೊಂಡ್ರೆ ಈ ಉತ್ತರ ವರ್ಗದಿಂದ ಬಂದಂತ ಈ ರಾಜ್ಯಪಾಲ ಅವರಿಗೆ ಪನಿಷ್ಮೆಂಟ್ ಕೊಟ್ಟಂಗೆ ಆಗ್ಬಿಟ್ಟಿದೆ. ಅವರನ್ನ ಎಲ್ಲೋ ಹಟಾವ್ ಮಾಡಬೇಕು, ಗೆಲ್ಲೊಟ್ಟಿಗೆ ಗೆಟ್ ಔಟ್ ಮಾಡಬೇಕು ಅಂತ ಹೇಳಿ ರೈತ ಸಂಘದಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಮತ್ತೆ ಈ ರಾಜ್ಯ ಸರ್ಕಾರ ಕಳಿಸ್ತಕ್ಕಂಥ ಅಂಕಿತಕ್ಕೆ ಈ ಮತ್ತೆ ಪುನರ್ ಕಳಿಸಿರೋದ್ರಿಂದ ಅವರು ಅಂಕಿತಕ್ಕೆ ಸಹಿ ಮಾಡಿ ಒಪ್ಪಿಗೆಯನ್ನು ಸೂಚಿಸಿ ಕಳಿಸಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಹಾಗೂ ಪ್ರಗತಿಪರ ಒಕ್ಕೂಟದ ಪರವಾಗಿ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಇವತ್ತು ಮೈಕ್ರೋ ಫೈನಾನ್ಸ್ ಹಾವಳಿ ಬಗ್ಗೆ ಈಗಾಗಲೇ ಹಲವಾರು ತಿಂಗಳಿಂದ ರಾಜ್ಯಾದ್ಯಂತ ಅನೇಕ ಚಳುವಳಿಗಳನ್ನು ಹಮ್ಮಿಕೊಂಡಿದೆ. ಮೊನ್ನೆ 29 ಬೆಂಗಳೂರಿನಲ್ಲೂ ಬಹು ದೊಡ್ಡ ಮಟ್ಟದಲ್ಲಿ ಚಳುವಳಿ ಮಾಡಿದೆ. ಅದರ ಪರಿಣಾಮ ಈಗಾಗಲೇ ಹೇಳಿದ್ದಾರೆ ನಮ್ಮ ಉಪಾಧ್ಯಕ್ಷರು, ಸಮಸ್ಯೆ ಬಗ್ಗೆನೂ ಎಲ್ಲರೂ ಹೇಳಿದ್ದಾರೆ. ನಾನು ಅದರ ಆಚೆಗೆ ಕೆಲವೊಂದಿಷ್ಟು ಮಾತಾಡ್ಬೇಕು. ಯಾಕಂದ್ರೆ ಮೊದಲೆಲ್ಲ ಹೇಗಿತ್ತು ಅಂದ್ರೆ ಬಡ್ಡಿ ಶೇಕಡ ಸಾಲಿಯಾನ ಅಂತ ವರ್ಷಕ್ಕೆ ಎಷ್ಟು ಅಂತ ಹೇಳಿ ತಿಂಗಳ ಈಗ ಏನಾಗಿದೆ ಅಂದ್ರೆ 6 ತಿಂಗಳು, 3 ತಿಂಗಳು, 1 ತಿಂಗಳು, 1 ವಾರ ಬಡ್ಡಿಗಳು ಆ ಮಟ್ಟಕ್ಕೆ ಬಂದಿದೆ. ಅಂದ್ರೆ 1 ವರ್ಷದ ನಂತರ ಅಸಲು ಬಡ್ಡಿಗೆ ಸೇರ್ತಾ ಇದೆ, ಬಡ್ಡಿ ಅಸಲಿಗೆ ಸೇರ್ತಾ ಇದೆ. ಇವಾಗ 1 ತಿಂಗಳು 1 ವಾರಕ್ಕೇನೆ ಬಡ್ಡಿ ಅಸಲಿಗೆ ಸೇರ್ತಾ ಇದೆ ಅಂತಕ್ಕಂಥ ಒಂದು ನೀತಿಯನ್ನ ಅಥವಾ ಜನರನ್ನ ಶೋಷಣೆ ಮಾಡ್ತಕ್ಕಂಥ ಒಂದು ಕ್ರಮವನ್ನು ಮೈಕ್ರೋ ಫೈನಾನ್ಸ್ ರೂಪಿಸಿಕೊಂಡಿದೆ. ಅದಕ್ಕೆ ಈಗ ರಾಜ್ಯಪಾಲರು ಸೈನ್ ಹಾಕ್ತಾರೋ ಬಿಡ್ತಾರೋ, ಕಾನೂನು ಏನ್ ಮಾಡುತ್ತೋ ಬಿಡುತ್ತೇವೆ. ನಾವು ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ನಾವೇ ಸಿದ್ಧರಾಗಬೇಕು. ನಾವೇ ಒಂದು ಬಹುದೊಡ್ಡ ತಂಡ ಕಟ್ಕೋಬೇಕು. ಪ್ರತಿಯೊಂದು ಊರಿನಲ್ಲಿ ಒಂದು ತಂಡ ಇರಬೇಕು, ಮೈಕ್ರೋ ಫೈನಾನ್ಸ್ ಇರಬೇಕು, ಯಾವುದೇ ಬಡ್ಡಿ ಲೇವಾದೇವಿ ಮಾಡೋರು ಇರ್ಬೋದು, ಜನರ ಮೇಲೆ ದೌರ್ಜನ್ಯ ಮಾಡೋರು ಇರ್ಬೋದು. ಅದರ ವಿರುದ್ಧವಾಗಿ ಒಂದು ಬಹುದೊಡ್ಡ ಆಂದೋಲನ ಕೈಗೊಂಡು ರೈತ ಚಳುವಳಿ ಜೊತೆಗಿದೆ. ಅದೇ ನಿಟ್ಟಿನಲ್ಲಿ ಪ್ರಗತಿಪರ ಚಿಂತಕರು, ಚಳುವಳಿಗಾರರ ಹೇಳಿ ತಾಲೂಕಿನ, ಜಿಲ್ಲೆಯ, ರಾಜ್ಯದ ಮೂಲೆಗೂ ಹೋಗಿ ಬಹು ದೊಡ್ಡ ಮಟ್ಟದಲ್ಲಿ ಜನರನ್ನ ಜಾಗೃತಿಗೊಳಿಸಿ, ನೀವು ಆತ್ಮಹತ್ಯೆ ಮಾಡಿಕೊಳ್ಬೇಡಿ, ಊರು ಬಿಡಬೇಡಿ, ಭಯ ಬೀಳಬೇಡಿ, ನಿಮ್ಮ ಜೊತೆ ನಾವಿದ್ದೀವಿ. ಆದರೆ ನಮ್ಮ ಜೊತೆ ನೀವು ಬರೆದ ಇನ್ನೊಂದು ಕಾರ್ಯಕ್ರಮ ಇಷ್ಟಿರ್ಬೇಕಾಗಿತ್ತೆ. ಇಷ್ಟಿರೋದಲ್ಲ, ಇಲ್ಲಿ ಇವತ್ತಿಗೆಲ್ಲ ಒಂದು 200, 300, 500 ಜನರು ಇರಬೇಕಾಗಿತ್ತು ಮಿನಿಮಮ್ ಒಂದು ವಿಚಾರ ಅಂತ. ಈ ರೀತಿಯಲ್ಲಿ ಏನೋ ಆಗುತ್ತೆ, ನೀವು ಮನೆಯಲ್ಲಿರೋದು ಎಲ್ಲೋ ಒಂದಿಷ್ಟು ಜನ ಬಂದು ಹೋರಾಟ ಮಾಡಿದ್ರಾಗಲ್ಲ. ಒಂದೆಲ್ಲ ಸೇರಿ ಹೋರಾಟ ಮಾಡೋಣ, ಬಹು ದೊಡ್ಡ ಸಂಖ್ಯೆಯಲ್ಲಿ ಇದಕ್ಕೆಲ್ಲ ಸೇರೋಣ, ಸಂಘಟನೆ ಮಾಡೋಣ ಅಂತ ಹೇಳಿ ಧನ್ಯವಾದಗಳು. ಒಳ್ಳೆಯ ಕಾಯ್ದೆಯನ್ನು ತಂದಿದೆ, ಎಲ್ಲರಿಗೂ ಗೊತ್ತಿರೋ ವಿಚಾರನೆ. ಆದ್ರಿಂದ ಇಡೀ ರಾಜ್ಯದ ಪರವಾಗಿ ಹಾಗೂ ನಮ್ಮ ಎಲ್ಲ ಸಂಘಟನೆ ಪರವಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಧನ್ಯವಾದವನ್ನು ಸಲ್ಲಿಸ್ತೇನೆ. ಹಾಗೇನೆ ಈಗಾಗಲೇ ಸುಗ್ರೀವಾಜ್ಞೆಗೆ ರಾಜ್ಯಪಾಲರಿಗೆ ಕಳಿಸಿದ್ರೆ ಅವರು ವಾಪಸ್ ಕಳಿಸಿದ್ದಾರೆ. ಯಾಕೆ ವಾಪಸ್ ಕಳಿಸಿದಾರಪ್ಪ ಅಂದ್ರೆ ಅವರು ನೇರವಾಗಿ ನಾನು ಹೇಳ್ತೀನಿ, ಅವರು ಬಿಜೆಪಿಯ ಏಜೆಂಟ್. ಯಾಕಂತ ಕೇಳಿದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಬರ್ಬೋದು, ಯಾವ ವಿರೋಧ ಪಕ್ಷ ನಾಯಕರಾಗಲಿ ಯಾರಾಗಲಿ ಈ ಮೈಕ್ರೋ ಫೈನಾನ್ಸ್ ವಿರುದ್ಧವಾಗಿ ಯಾರು ಹೇಳಿಕೆ ಕೊಡ್ತಾ ಇಲ್ಲ. ಯಾಕೆ ಹೇಳಿಕೆ ಕೊಡ್ತಾ ಇಲ್ಲ ಅಂದ್ರೆ ಎಲ್ಲ ಫೈನಾನ್ಸರು ಅವ್ರ ಅಂಡರ್ ಇರೋವೆ, ಹಂಗಾಗಿ ಯಾರು ಮಾತಾಡ್ತಾ ಇಲ್ಲ. ಅದಕ್ಕಾಗಿ ರಾಜ್ಯಪಾಲರ ಸಮೇತ ಮಾತಾಡಿದ್ದೇನೆ ಇದನ್ನ ವಾಪಸ್ ಕಳಿಸಿದ್ದಾರೆ. ಇದು ರಾಜ್ಯಪಾಲರಿಗೆ ಬಂದಿರಬೇಕು. ಮುಂದೊಂದು ದಿವಸ ಅವ್ರ ಬುಡಕೆ ಬರುತ್ತೆ. ಇದು ಇವತ್ತು ಕಳಿಸಿದ್ದಾರೆ, ಇನ್ನೊಂದು ವಾರದೊಳಗೆ ಅದನ್ನ ಅಂಗೀಕಾರ ಮಾಡಿ ವಾಪಸ್ ಕಳಿಸಿ ಜಂಟಿಗಳನ್ನ ಒಳ್ಳೆ ರೀತಿಯಲ್ಲಿ ಮುಟ್ಟಾಗಿ ಮಾಡದೇ ಇದ್ರೆ ಮುಂದೊಂದು ದಿವಸ ರಾಜ್ಯಪಾಲರ ಅಂಗಳವರೆಗೂ ನಾವು ಹೋಗ್ತೇವೆ. ಎಲ್ಲಾ ಸಂಘಟನೆಗಳು ಹೋಗಿ ಅವರಿಗೆ ಗೆಲುವನ್ನು ಹಾಕ್ತೇವೆ. ಅವರನ್ನ ಇಲ್ಲಿಂದ ನಮ್ಮ ರಾಜ್ಯದ ಓಡಿಸುವಂತ ಕೆಲಸವನ್ನ ಮಾಡಬೇಕಂತ ಹೇಳ್ತಾ ಈ ಸಂದರ್ಭದಲ್ಲಿ, ಯಾಕಂದ್ರೆ ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯ ಮಾಡಿರೋ ಈ ಕಾರ್ಯ ಪ್ರತಿಯೊಬ್ಬರಿಗೂ ಮುಟ್ಟುತ್ತೆ. ಯಾಕಂತ ಕೇಳಿದ್ರೆ ಇದು ಇದೇ ರಾಜ್ಯಪಾಲರು ಇದೇ ಮೂಡಾ ಕೇಸಲ್ಲಿ ಯಾವುದೇ ಟೈಮಿಂಗ್ಸ್ ಕೇಳದೆ 1 ವಾರದಲ್ಲಿ ಪ್ರಾಸಿಕ್ಯೂಷನ್ ಅಧಿಕಾರ ಕೊಡ್ತಾರೆ. ಆದ್ರೆ ಇಲ್ಲಿ ವಾರಗಟ್ಟಲೆ ಆದ್ರೂ ಅದ್ರ ಬಗ್ಗೆ ಏನು ಶಕಾರ ಇರ್ತಾ ಇಲ್ಲ. ಇದು ಯಾವ ನ್ಯಾಯ? ಇದು ರಾಜ್ಯಪಾಲರು ಮಾಡ್ತಾ ಇರೋ ಜನರಿಗೆ ಅನ್ಯಾಯ. ಆದ್ರಿಂದ ಈ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡಬೇಕು. ಹಾಗೇನೆ ಈ ಈ ಕರಡನ್ನ ತಕ್ಷಣ ಅವರು ಜಾರಿ ಮಾಡಿ ರಾಜ್ಯದ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ, ರೈತರಿಗೆ ಹಾಗೂ ಈ ಮೈಕ್ರೋ ಫೈನಾನ್ಸ್ ಸಾಲ ಮಾಡಿದವರಿಗೆ ಯಾರಿಗಾರ ಅವ್ರ ಪರವಾಗಿ ನಿಲ್ಲಬೇಕು, ಆ ಜನರಿಗೆ ನ್ಯಾಯವನ್ನು ಕೊಡಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಂಘ ಹಾಗೂ ಪ್ರಗತಿಪರ ಸಂಘಟನಾ ಒಕ್ಕೂಟದಿಂದ ಏನು ಈ ಮೈಕ್ರೋ ಫೈನಾನ್ಸ್ಗಳ ಅಟ್ಟಹಾಸವನ್ನ ಮೆಟ್ಟಬೇಕು, ಇಲ್ಲಿಯ ಬಡವರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದೆ. ಬಂಧುಗಳೇ, ಮೈಕ್ರೋ ಫೈನಾನ್ಸ್ಗಳು ಇವತ್ತು ಬೆಕ್ಕಿಲ್ಲದೆ ನಡೀತದೆ. ಯಾಕಂದ್ರೆ ಅವರಿಗೆ ಕಡಿವಾಣ ಹಾಕೋರೆ ಯಾರು ಇಲ್ದಂಗೆ ಆಗ್ತಿದೆ. ಇವತ್ತು ಅವ್ರು ಹೇಳಿದ್ದೆ, ಅವ್ರು ಎಷ್ಟು ಮೀಟರ್ ಬಡ್ಡಿ ಇರ್ಬೋದು, ಚಕ್ರ ಬಡ್ಡಿ ಇರ್ಬೋದು, ಅವ್ರು ಹೇಳಿದಷ್ಟೇ
ಮಹಿಳೆಯರು ಕಟ್ಟಬೇಕಾಗ್ತದೆ. ಯಾಕಂದ್ರೆ ಎಷ್ಟೋ ಈಗ ನಾವು ನೋಡ್ತಾ ಇದೀವಿ, ಪತ್ರಿಕೆಯಲ್ಲಿ ನೋಡ್ತಾ ಇದೀವಿ, ಮಾಧ್ಯಮದಲ್ಲಿ ನೋಡ್ತಾ ಇದೀವಿ, ಟಿವಿ ಮಾಧ್ಯಮ ನೋಡ್ತಾ ಇದೀವಿ, ಎಷ್ಟೋ ಜನ ಮಹಿಳೆಯರು ಕೂಡ ಸುಧಾರಣೆ ಮಾಡ್ಕೊಂಡಿದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಯಾಕಂದ್ರೆ ಇವತ್ತು ಈ ಫೈನಾನ್ಸ್ ಗಳು ಒಂದು ಏನಾಗಿದೆ ಅಂದ್ರೆ ಅವ್ರಿಗೇನು ಮಹಿಳೆಯರು ಕೇಳಂಗೆ ಇಲ್ಲ, ಅವರೇ ಮನೆ ಬಾಲಿ ಬಂದು 5 ಜನ 10 ಜನ ಗ್ರೂಪ್ ಮಾಡಿ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿ ಸುಮ್ಮನೆ ಅದಕ್ಕೇನು ಅಡಮಾನ ಗಿಡಮಾನ ಎಂಥದ್ದು ಯಾವ್ದು ಡಾಕ್ಯುಮೆಂಟ್ ಇರ್ತಿ ಸಾವಿರಾರು ಗಂಟೆ ಕೊಡ್ತಾರೆ. ಸಾವಿರಾರು ಗಂಟೆ ಕೊಟ್ಟು 1 ಡಬಲ್ನ ಟ್ರಿಪಲ್ನ ವಸೂಲಿ ಮಾಡ್ತಕ್ಕಂಥ ವ್ಯವಸ್ಥೆ ಇವತ್ತಾಗಿದೆ. ಇದನ್ನೆಲ್ಲ ಕಡಿವಾಣ ಹಾಕಬೇಕು ಅಂತೇಳಿ ಮಾನ್ಯ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಬಡವರ ಪರವಾಗಿ ಒಂದು ಸುಗ್ರೀವಾಜ್ಞೆಯನ್ನ ಹೊರಡಿಸ್ತಾರೆ. ಆ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲರಿಗೆ ಸೈನ್ ಮಾಡಬೇಕು ಅಂತೇಳಿ ಸಚಿವ ಸಂಪುಟದಲ್ಲಿ ಎಲ್ಲ ತಗೊಂಡು ಆಮೇಲೆ ಸಚಿವ ಸಂಪುಟದಿಂದ ರಾಜ್ಯಪಾಲರಿಗೆ ಕಳಿಸ್ತಾರೆ. ರಾಜ್ಯಪಾಲರು ಅದನ್ನ ತಿರಸ್ಕರಿಸಿ ಅದನ್ನ ವಾಪಸ್ ಕಳಿಸ್ತಾರೆ. ಇವತ್ತು ರಾಜ್ಯಪಾಲರು ಈಗ ಏನಾಗಿದೆ ಅಂದ್ರೆ ಇವತ್ತು ಅಂಬಾನಿ ಅದಾನಿ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಿದ್ದಾರೆ ಇವತ್ತು ರಾಜ್ಯಪಾಲರು. ಹಾಗಾಗಿ ಇದು ಬಡವರ ವಿರೋಧವಂತ ಒಂದು ರಾಜ್ಯಪಾಲರ ನೀತಿ ಇವತ್ತು ಖಂಡನೀಯ. ಅದನ್ನ ಅವತ್ತು ಇವತ್ತು ಏನು ಪ್ರತಿಭಾ ಸಂಘಟನೆ ಇರ್ಬೋದು, ರೈತ ಸಂಘಟನೆಗಳು ಅದನ್ನ ತೀವ್ರವಾಗಿ ಖಂಡಿಸ್ತೇವೆ ಅನ್ನೋ ಮಾತನ್ನ ಹೇಳ್ತಾ, ಮುಂದಿನ ದಿನಗಳಲ್ಲಿ ಏನು ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸಿದ್ರಿ ಅದನ್ನ ಮತ್ತೆ ಸಚಿವ ಸಂಪುಟದಿಂದ ತಾವು ಮಾನ್ಯ ಸಿದ್ದರಾಮಯ್ಯ ದಯವಿಟ್ಟು ತಾವು ಅಂಕಿತನ ಸುಗ್ರೀವಾಜ್ಞೆನ ಮಾಡಬೇಕು ಅಂತ ಹೇಳಿ, ಜಾರಿ ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ತಾವು ಹೊಂದಿಸ್ತೇವೆ ಮಾತು ಮುಗಿಸಿದ್ದೇನೆ. ಫೈನಾನ್ಸ್ ಬಗ್ಗೆ ಇಲ್ಲಿವರೆಗೂ ಎಲ್ಲರೂ ವಿವರವಾಗಿ ಮಾತಾಡಿದರು. ರಾಜ್ಯಪಾಲರು ಏನು ಮಾಡಬೇಕು ಅನ್ನೋ ವಿಚಾರನೂ ಮಾತಾಡಿದರು. ಈಗ ನಾನು ಮಾತಾಡೋ ವಿಷಯ ಏನಂತ ಅಂದರೆ, ನಮ್ಮ ಜವಾಬ್ದಾರಿ ಏನು, ಹಳ್ಳಿಗಾಟಿಯಲ್ಲಿ ವಸೂಲಿ ತಂದು ನಾವೇನು ಮಾಡಬೇಕು, ನೀತಿ ಬಿಟ್ಟು ವಸೂಲಿ ಮಾಡೋದು ನಾವೇನು ಮಾಡಬೇಕು ಅನ್ನೋದನ್ನು ಒಂದೆರಡು ಮಾತಾಡ್ತೀವಿ. ನಾವು ಸಂಘಟಿತರಾಗಿ ಹಳ್ಳಿಗೆ ಯಾರೋ ಗುಡ್ಡಗಳು ಬಂದರೆ ಅವ್ರನ್ನ ಕಟ್ಟಾಕ ಕೆಲಸ ಫಸ್ಟ್ ಮಾಡಬೇಕು. ಜಾತಿ ಮಾತು ಹೇಳ್ತಾನೆ ಅಂತ ಅನ್ನೋದಾದ್ರೆ, ಇದೇ ಒಂದು 2013-14 ಶ್ರೀರಾಮ್ ಫೈನಾನ್ಸ್ ಐತಲ್ಲ ಸಾಗರ್, ಅವ್ರೊಂದು ಟ್ಯಾಕ್ಸ್ ಲೋನ್ ಕೊಟ್ಟಿದ್ರು ರೈತರಿಗೆ. ಅವ್ನು ಫೀಲ್ಡ್ ಆಫೀಸರು ಕುಮಟಾಕ್ ವರ್ಗಾಗ್ಬೋದ, ಅವನಿಗೆ ಲೋನ್ ಕೊಡಲೇ ಇಲ್ಲ. ಆ ದಾಖಲೆ ಅಲ್ಲೇ ಇತ್ತು. 3 ವರ್ಷದ ನಂತರ ಅವನ್ನ ಜಪ್ತ್ ಮಾಡಕ್ ಹೋದ್ರು. ಆ ರೈತ ಸ್ವಲ್ಪ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟು. ಇದಕ್ಕೆ ಏನು ಮಾಡ್ಬೇಕು, ನಾವು ನೇರ ಹೋರಾಟ ತಗೊಂಡಿವಿ. ನಾನೇ ಆ ಹೆಣ ತಗೊಂಡ್ಬಂದು ಫೈನಾನ್ಸ್ ಬಾಗ್ಲಾಗಿಟ್ಟುಕೊಂಡು ಚಳುವಳಿ ಮಾಡಿದ್ವಿ. ಅಲ್ಲಿಂದ SP ಎಲ್ಲರೂ ಬಂದು ಅವನಿಗೆ ಸಾಲನೇ ಮುಟ್ಟಿಲ್ಲ ಅಂಥದ್ರಲ್ಲಿ ಇವ್ರು ಸಾಲ ತೋರಿಸಿ ಅವ್ರನ್ನ ಹಿಂಸೆ ಮಾಡಿ ಕೊಲೆ ಮಾಡಿಬಿಟ್ರು. ಒಂದು ಅಂತ ಹೇಳ್ಬೇಕಾಗಲ್ಲ. ಅವ್ರಿಗೆ ಏನು ಮಾಡಿದ್ರು, 5 ಲಕ್ಷ ರೂಪಾಯಿ ಪರಿಹಾರ ಫೈನಾನ್ಸಿಂದ ಕೊಡ್ತೀವಿ ಅಂತ ಹೋರಾಟಗಳು. ಯಾರೇ ಆತ್ಮಹತ್ಯೆ ಮಾಡಿಕೊಂಡು ನೇರವಾಗಿ ಆ ಫೈನಾನ್ಸ್ ಎಲ್ಲಿ ಬಂದಿಟ್ಟು ಹೋರಾಟ ಮಾಡಬೇಕು. ಎಲ್ಲ ವಸೂಲಿ ಬಂದ ನಾವು ಮತ್ತು ಕಟ್ಟಾಕ ಕೆಲಸ ಮಾಡ್ಬೇಕಲ್ಲಿ ಊರಾಗ ಹಳ್ಳಿ ಗ್ರಾಮೀಣ ಪ್ರದೇಶದಾಗ ನಾವೇ ನಮ್ಮ ಅಣ್ಣ ಮುಂದೆ ಯಾರನ್ನ ಒಬ್ರು ಅರೆಸ್ಟ್ಮೆಂಟ್ ಮಾಡ್ತಾರ ಅಂತಂದ್ರೆ ನಾವು ಕೈ ಕಟ್ಟಿ ನಾವು ನೋಡಬಾರ್ದು. ನಾವೇನ್ ಮಾಡ್ಬೇಕಂದ್ರೆ ಅವ್ನು ದೇವಸ್ಥಾನ ಕಟ್ಟಾಕ್ಬೇಕು. ಮೊದಲು ಕಟ್ಟಾಕಿ ನಾವೇ ಪೊಲೀಸಿಗೆ ಬಂದು ಅಲ್ಲಿಂದ ದಂಡಾಧಿಕಾರಿಗಳು ಕಚೇರಿವರೆಗೂ ಮೆರವಣಿಗೆ ಬರ್ಬೇಕು. ಅವ್ನು ತಗೊಂಡು ಮೆರವಣಿಗೆ ತಗೊಂಡು ಆ ಥರದ ಹಿಂಸೆ ನಾವು ಕೂಡ ಶುರು ಮಾಡಿದ್ರೆ ಅಂತ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಅವಾರ್ಡ್ ಆಗ್ತಾವೆ. ಇಂಥ ಮಾಡ್ಬೇಕು ಅಂತ ಹೇಳ್ತಾರೆ. ನಾನು ತಾಲೂಕು ಮಹಿಳಾ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಈ ತರ ಮೈಕ್ರೋ ಫೈನಾನ್ಸ್ಗಳನ್ನ ಇವರು ಯಾವ ತರ ಅಂದ್ರೆ ಬೆಳಿಗ್ಗೆನೆ ಬರ್ತಾರೆ ವಸೂಲಿ ಮಾಡಕ್ಕೆ. ವಸೂಲಿ ದುಡ್ಡು ಕೊಟ್ಟು ವಸೂಲಿ ಒಂದು ವಾರ ಕಟ್ಟಲಿಲ್ಲ, ಏನೋ ಅನಿವಾರ್ಯ ಆಯ್ತು ಅಂದ್ರೆ ಬೆಳಿಗ್ಗೆ 7 ಗಂಟೆ ಬಸ್ ಕೂತ್ಕೊಂಡಿರ್ತಾರೆ ಮನೆ ಮಗಲ್ಲಿ. ನಾನು ಹಿಂದೆ ನೋಡಿದ್ದೆ, ಈ ಕಂಪ್ನಿ ಕೊಡ್ತಿದ್ರು ರೈತರಿಗೆಲ್ಲ, ಕಂಪ್ನಿ ವ್ಯಾಪಾರಕ್ಕೆ ಕೊಡ್ತಿದ್ರು ಮಳೆಗಾಲದಾಗೆಲ್ಲ ಕಡೆನ. ಅವರು ಬೆಳಿಗ್ಗೆ 7 ಗಂಟೆಗೆ ಬಂದು ಮನೇಲಿ ಕುತ್ಕೊಂತಿದ್ರು. ಅವರಿಗೆ ತಿಂಡಿನೂ ಅಲ್ಲೇ ಕೊಡ್ಬೇಕಿತ್ತು, ಅವರೇ ಕೊಡ್ಬೇಕಿತ್ತು, ಊಟನೂ ಕೊಡ್ಬೇಕಿತ್ತು. ಅವರು ಪ್ರತಿದಿನ ಬೆಳಿಗ್ಗೆ ಎದ್ರನ 7 ಗಂಟೆಗೆ ಬಂದು ಕುತ್ಕೊಂತಿದ್ರು, ಇಲ್ಲ ರಾತ್ರಿ ಬಂದು ಅವ್ರ ಮನೆಗೆ ಉಳಿತಿದ್ರು. ಅವೇ ಕಂಪ್ನಿ ಹಾರಿಸ್ಕೊಳ್ಳೋದು, ಅಲ್ಲೇ ಮಲ್ಕೊಳ್ಳೋದು, ಈ ಥರ ಮಾಡ್ತಾರೆ. ಈ ಮೈಕ್ರೋ ಫೈನಾನ್ಸ್ನವರು ಅದೇ ಥರ ಮಾಡ್ತಾ ಇದ್ದಾರೆ. ಇವರು ಸಾಲ ಕೊಟ್ಟಿದ್ದಾರೆ ಸರಿ. ಹಿಂದೆ 2001-2ರಲ್ಲಿ ಜೋಸೆಫ್ ಫಾದರ್ ಅಂತ ಇದ್ರು. ಅವರು ಸ್ತ್ರೀ ಶಕ್ತಿ ಸಂಘಗಳನ್ನ, ಮಹಿಳಾ ಸಂಘಗಳನ್ನ ಮಾಡಬೇಕು ಅನ್ನೋದನ್ನ ತಗೊಂಡ್ಬಂದು ಅವ್ರು ಏನು ಮಾಡಿದ್ರು ಅಂದರೆ ಅವ್ರಿಗೆ ಹೈನುಗಾರಿಕೆ ಮಾಡೋದು ಹಚ್ಚಿದ್ರು. ಮಹಿಳೆಯರಿಗೆ ಆಕಳನ್ನು ಕೊಟ್ಟರು, ಅದು ಹೈನುಗಾರಿಕೆ ಮಾಡಿ ಅದರಿಂದ ಉತ್ಪತ್ತಿ ಮಾಡಿರ್ತಾರೆ. ಅದು ತಿಂಗಳ ಕಟ್ಟೋದಿರ್ತದೆ. ಅದು ನಾವು ಬ್ಯಾಂಕಿಗೆ ಕಟ್ಟಬೇಕಿತ್ತು. ಉಳಿತಾಯ ಆಗಿರೋ ಹಣನೂ ನಾವು ತಗೊಂಡು ಬ್ಯಾಂಕಿಗೆ ಕಟ್ಟಬೇಕಿತ್ತು. ಈಗ ಸಾಲ ತಗೊಂಡ್ರೆ ಬ್ಯಾಂಕಿಂದ ನಾವು ತರಬೇಕಿತ್ತು, ನಾವು ಬ್ಯಾಂಕಿಗೆ ವಾಪಸ್ ತಿನ್ಬೇಕು. ಇದು ಹಾಗಿಲ್ಲ ಇವ್ರದ್ದು ಮೈಕ್ರೋ ಫೈನಾನ್ಸ್. ಇವರೇ ಸಾಲ ತಗೊಳ್ಳೋರು, ಇವರೇ ಕಟ್ಸ್ಕೊಳ್ಳೋರು, ಉಳಿತಾಯನ ಇವರೇ ಇಟ್ಕೊಳ್ತಾರೆ. ಅದು ಮತ್ತೆ ಇನ್ಶೂರೆನ್ಸ್ ಅಂತ ಮಾಡಿದ್ದಾರೆ. ಇನ್ಶೂರೆನ್ಸ್ ಯಾಕಂದ್ರೆ ಈ ಕಡೆ ಅದಕ್ಕೊಂದು ಬಾಂಡ್ ಇಲ್ಲ, ರಸೀದ್ ಇಲ್ಲ, ಏನೂ ಇಲ್ಲ. ಪ್ರತಿಯೊಬ್ಬರಿಗೆ ಇನ್ಶೂರೆನ್ಸ್ ಕಟ್ಸ್ಕೊಂಡಿದ್ದಾರೆ. ಆ ಹಣ ಎಲ್ಲಿ ಹೋಯ್ತು? ಇನ್ಶೂರೆನ್ಸ್ ಕಟ್ಸ್ಕೊಂಡಿರೋ ಹಣ ಒಂದು ಆ ಹಣ ಬೇಕಲ್ವಾ? ಇವ್ರು ಉಳಿತಾಯ ಮಾಡಿರೋ ಹಣ ಎಲ್ಲಿ ಹೋಯ್ತು? ಅದೆಲ್ಲವೂ
ಕಡೆ ಬರ್ತಾ ಇದ್ದಾವೆ. ಆದ್ರೆ ಸ್ಥಳೀಯವಾಗಿ ಯಾವುದಾದ್ರೂ ಒಂದು ಪ್ರಕರಣ ದಾಖಲೆ ಕೊಟ್ರೆ ಪೊಲೀಸ್ನವರು ಕೂಡ ಇಲ್ಲಿ ಅದನ್ನ ಪ್ರಕರಣನ ತಗೊಳ್ತಾ ಇಲ್ಲ. ತಗೊಳ್ಳೋದು ಅಂತ ಹೇಳಿದ್ರೆ ಇವತ್ತು ನನ್ನ ಉದಾಹರಣೆ 1ನೇ ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟಿರೋದು, ಇವತ್ತು 11ನೇ ತಾರೀಕು ಆದ್ರೂ ಕೂಡ ಪೊಲೀಸರು ಕರೆದು ವಿಚಾರಣೆ ಮಾಡ್ತಾ ಇಲ್ಲ. ಇಲ್ಲಿ ಮೈಕ್ರೋ ಫೈನಾನ್ಸ್ಗಳಿಗೆ, ಈ ಫೈನಾನ್ಸ್ ಕಂಪ್ನಿಗಳಿಗೆ, ದೊಡ್ಡ ದೊಡ್ಡ ಈ ಲೇವಾದೇವಿ ಮಾಡೋರಿಗೆ ಇಲ್ಲಿ ಪೊಲೀಸರು ಕೂಡ ಶಾಮೀಲಾಗಿದ್ದಾರೆ. ನನಗೆ ಏನೋ ಅಷ್ಟಿಷ್ಟು ಒಂದಿಷ್ಟು ಪ್ರಜ್ಞೆ ಇದೆ. ನಾನು ಇವತ್ತು ಪೊಲೀಸರು ತಗೊಂಡಿಲ್ಲ ಅಂದ್ರೆ ನಾಳೆ ಕೋರ್ಟಲ್ಲೂ ಕೂಡ ಪ್ರಕರಣ ದಾಖಲು ಮಾಡ್ತಾ ಇದ್ದೀನಿ. ಆದ್ರೆ ಇಲ್ಲಿ ಜನಸಾಮಾನ್ಯರು ಪಾಪ ಎಲ್ಲಿಗೆ ಹೋಗ್ತಾರೆ? ನಾನು ಇವತ್ತೇನೋ ಇದಿತ್ತು SP ಅವ್ರಿಗೂ ಹೋಗಿದ್ದೀನಿ. SP ಅವ್ರ ಗಮನಕ್ಕೆ ತಂದ್ರು ಕೂಡ ಇಲ್ಲಿ ಪೊಲೀಸ್ನವರು ಪ್ರಕರಣದ ಇನ್ನೂ ಕರೆದು ಅವರು ಇಲ್ಲಿ ವಿಚಾರಣೆ ಮಾಡಿಲ್ಲ. ಇಲ್ಲಿ ಒಂದು ಪೊಲೀಸ್ ವ್ಯವಸ್ಥೆ ಸರಿ ಆದ್ರೆ ಇಲ್ಲಿ ಎಲ್ಲಾ ವ್ಯವಸ್ಥೆಗಳು ಸರಿ ಆಗುತ್ತೆ. ಇವತ್ತು ರಾಜಕಾರಣರು ಒಂದು ಕಾರಣ ಕೊಟ್ಟಿದ್ದಾರೆ, RBI ಸಾಕಷ್ಟು ನಿಯಮಗಳಿದಾವೆ, ಆ ನಿಯಮಗಳನ್ನು ಅನುಸರಿಸಿದ್ರೆ ಸಾಕಷ್ಟು ಬದಲಾವಣೆಗಳಾಗ್ತವೆ ಅಂತ ಹೇಳಿ. ಇಲ್ಲಿ ಉದಾಹರಣೆ ನಾನೇ ಈಗ ಹೇಳಿದ್ನಲ್ಲ, ಒಂದು ಕೇಸ್ ಕೊಟ್ಟು 11 ದಿವಸ ಆದ್ರೂ ಕೂಡ CC ಕ್ಯಾಮ್ರಾಕ್ಕೆ ರೆಕಾರ್ಡ್ ಇದೆ. ಇದು ರೆಗ್ಯುಲರ್ ಆಗಿ ಅಮೌಂಟ್ ಕೊಡ್ತಾ ಇದ್ದೀನಿ, 5ನೇ ತಾರೀಕಿಗೆ ಅಮೌಂಟ್ ಅನ್ನು ಕಟ್ಟಬೇಕು, ಇವ್ರು 1ನೇ ತಾರೀಕಿಗೆ 4 ಜನರ ಎದುರುಗಡೆ ಬಂದು ನಿಮ್ಮ ಅಕೌಂಟ್ ಅಲ್ಲಿ ಹಣ ಇಡಬೇಕು ಅಂತ ಹೇಳಿ 4 ಜನರು ಎದುರುಗಡೆ ಬಂದು ಹೇಳೋಗ್ತಾನೆ. ಅವತ್ತು ಆ 4 ಜನರ ಎದುರುಗಡೆ ನನಗೆ ಬಿಸ್ನೆಸ್ ಕೂಡ ಲಾಸ್ ಆಗಿದೆ. ಈ ವಿಚಾರವಾಗಿ ಸಾಗರ ಪೊಲೀಸ್ ಸ್ಟೇಷನ್ನಲ್ಲಿ ನಾನು ಪ್ರಕರಣ ಕೊಟ್ಟರೆ ಇದುವರೆಗೂ ವಿಚಾರಣೆ ಮಾಡಿಲ್ಲ. ಇಲ್ಲಿ ಮೊದಲು ನಮ್ಮ ಪೊಲೀಸ್ ವ್ಯವಸ್ಥೆ, ಸ್ಥಳೀಯವಾಗಿ ಪೊಲೀಸ್ ವ್ಯವಸ್ಥೆ ಸರಿಯಾಗಬೇಕು. ಇಲ್ಲಿ ಪೊಲೀಸ್ ವ್ಯವಸ್ಥೆಗಳು ಸರಿಯಾಗಿಲ್ಲ ಅಂತಂದ್ರೆ ಇಲ್ಲಿ ಏನು ಸರಿಯಾಗಲ್ಲ. ಅದಕ್ಕಾಗಿ ಇವತ್ತು ಊರು ಬಿಡ್ತಾ ಇರೋದು, ಮತ್ತೆ ಇವತ್ತು ಜನ ಇಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಿರೋದು, ಮತ್ತೆ ಒಂದು ಆಪರೇಷನ್ ಥಿಯೇಟರ್ ಒಳಗಡೆ ಹೋಗಿ ಮೈಕ್ರೋ ಫೈನಾನ್ಸ್ ಅವರು ಹಣ ಕಲೆಕ್ಟ್ ಮಾಡ್ತಾರಂಥದ್ದು. ಮತ್ತೆ ಇತ್ತೀಚೆಗೆ ನಾವೊಂದು ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಿದಾಗ ಒಬ್ಬ ಯುವಕ ಹೇಳ್ತಾನೆ, 15 ವರ್ಷದ ಯುವಕ, ನನ್ನ ತಾಯಿ ಸಾಲ ಮಾಡಿದ್ರೆ, ಸಾಲ ಮಾಡಿ ಆದ್ಮೇಲೆ ಅವರಿಗೆ ಅನಾರೋಗ್ಯ ಕಾರಣದಿಂದ ಇವಾಗ ಸಾಲ ಕಟ್ಟಕ್ಕಾಗ್ತಿಲ್ಲ, ರಾತ್ರಿ 11 ಗಂಟೆ 10 ಗಂಟೆವರೆಗೂ ಕೂಡ ಮನೆ ಬಾಲಿಗೆ ಬರ್ತಾರೆ, ನಮಗೆ ದೊಡ್ಡ ಹಿಂಸೆ ಆಗಿದೆ, ನನಗೆ ಕಿಡ್ನಿ ಮಾರಿ ನಾನು ಸಾಲ ತೀರ್ಸ್ತೀನಿ, ಆ ಕಿಡ್ನಿ ಯಾರು ತಗೊಳ್ಳೋರು ಮುಂದೆ ಅಂದ್ರೆ ಅನುಕೂಲ ಆಗತ್ತೆ, ನಾನು ಕಿಡ್ನಿ ಮಾರಿ ನಾನು ಸಾಲ ತೀರ್ಸ್ತೀನಿ ಅಂತೇಳಿ ಅಂತ ತುಂಬಿ ಸಭೆಯಲ್ಲಿ ಹೇಳ್ತಾರೆ. ಎಷ್ಟು ಅಮಾನ್ಯವಾಗಿ ನಡ್ಸ್ಕೊಳ್ತಾ ಇದಾರೆ ಅಂತೇಳಿ. ಇಲ್ಲಿ ಯಾಕೆ ಈ ರಾಜಕೀಯ ಪಕ್ಷಗಳು ಯಾಕೆ ಮುಂದಾಗಿ ಬರ್ತಾರೆ ಅಂತ ಗೊತ್ತಾಗ್ತಿಲ್ಲ. ಇತ್ತೀಚೆಗೆ ಒಂದು ನಾವು ಕೂಡ ಈಗ ಹಸುನ ಎಲ್ಲರೂ ಕೂಡ ನಾವು ದೇವರಂತ ಪೂಜಿಸ್ತೀವಿ, ಒಂದು ಹಸುನ ಕೆಚ್ಚಲು ಕೊಯ್ದ್ರು ಅಂತೇಳಿ ಇಡೀ ರಾಜ್ಯ ತುಂಬಾ ಪ್ರತಿಭಟನೆ ಮಾಡಿದ್ರು. ಸ್ವಾಮಿ, ಬಿಜೆಪಿ ಅವರು ಇವತ್ತು ಪ್ರತಿ ತಾಲೂಕಲ್ಲೂ ಕೂಡ ನೀವು ಪ್ರತಿಭಟನೆ ಮಾಡಿದ್ರಲ್ಲ, ಇಲ್ಲಿ ಜನ ಸಾಯ್ತಾ ಇದ್ದಾರೆ ಸ್ವಾಮಿ, ಆಪರೇಷನ್ ಥಿಯೇಟರ್ ಹೋಗ್ತಾ ಇದ್ದಾರೆ, ಕಿಡ್ನಿ ಕೂಡ ರೆಡಿ ಆಗಿದ್ದಾರೆ. ಇವಾಗ ಎಲ್ಲಿದ್ದಾವೆ ರಾಜಕೀಯ ಪಕ್ಷಗಳು? ಇವತ್ತು ಮಾತಾಡಬೇಕು ನೀವು. ಇವತ್ತು ದಿನ ಬೆಳಗಾದ್ರೆ ನಾನು ಕರೆಕ್ಟ್ ಆಗಿ ನೋಡಿದ್ದೀನಿ, ಜನವರಿ 11ನೇ ತಾರೀಕಿಂದ ಇಲ್ಲಿವರೆಗೂ ಪ್ರತಿದಿನ ಮೈಕ್ರೋ ಫೈನಾನ್ಸ್ ಮೇನ್ ಚಿತ್ರದಲ್ಲಿ ಬರ್ತಾ ಇದೆ. ಇವಾಗ ಯಾರಿಗೂ ರಾಜಕೀಯ ಪಕ್ಷದವ್ರಿಗೆ ಕಣ್ಣಿ ಕಾಣ್ತಾ ಇಲ್ವಾ? ಯಾಕೆ ರಾಜಕೀಯ ಪಕ್ಷದವ್ರು ಯಾರು ಪೇಪರ್ಗಳು ನೋಡ್ತಾ ಇಲ್ವಾ? ಯಾಕೆ ಟಿವಿಗಳು ನೋಡ್ತಾ ಇಲ್ವಾ? ಜನಸಾಮಾನ್ಯರದ ಗೋಳುಗಿಲ್ಲಿ ಗೊತ್ತಾಗ್ತಾ ಇಲ್ವಾ? ಒಂದು ಪ್ರಾಣಿಗೆ ಬೆಲೆ ಕೊಟ್ಬಿಟ್ಟು ನೀವು ಇದನ್ನ ಪ್ರತಿಭಟನೆ ಮಾಡಿದ್ರಿ, ನಾವು ಕೂಡ ಪ್ರಾಣಿ ಬೆಲೆ ಕೊಡ್ತೀವಿ, ದೇವ್ರು ಅಂತ ಅನ್ಕೊಂತೀವಿ. ಇಲ್ಲಿ ಮನುಷ್ಯರು ಜೀವ ಹೋಗ್ತಾ ಇದೆಯಲ್ಲ, ಇವಾಗ ಎಲ್ಲಿದ್ದೀರಾ ರಾಜಕೀಯ ಪಕ್ಷಗಳು? ಎಲ್ಲಿದ್ದೀರಾ ನೀವು? ನಿಜವಾಗ್ಲೂ ಸ್ಥಳೀಯ ಆಡಳಿತ ಎಲ್ಲಿದೆ? ಸ್ಥಳೀಯ ಆಡಳಿತ ಎಲ್ಲಿದೆ? ಈಗ ನನ್ನ ಮನಸ್ಥಿತಿ ಸರಿ ಇತ್ತು, ನಾನು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಇವತ್ತು ಇದೇ ತರ ಘಟನೆಗಳು ಯಾರಿಗಾದ್ರೂ ಬೇರೆಯವ್ರಿಗಾಗಿದ್ರೆ ನಾನು ಪೊಲೀಸರ ಹತ್ರ ಹೋದ್ರೆ ನನಗೂ ಅಲ್ಲೂ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ಸತ್ತೋಗ್ತಿದ್ರು. ಇತ್ತೀಚೆಗೆ ಕಲ್ಮನೆ ಗ್ರಾಮ ಪಂಚಾಯತಿಯಲ್ಲಿ ಒಬ್ಬ ಯುವಕ ಸತ್ತೋದ. ಆ ಯುವಕ ಸತ್ತೋದಾದ್ಮೇಲೆ ಅವ್ರ ಸಂಬಂಧಿಕರು ಕೂಡ ಸಾಕಷ್ಟು ಫೈನಾನ್ಸ್ ಕಂಪ್ನಿಗಳ ಹೆಸರು ಹೇಳಿದ್ರು. ಎಲ್ಲಿ ಕಾನೂನು ಕ್ರಮ ತಗೊಂಡಿದ್ರು ನೀವು? ಆ ಯುವಕ ಸತ್ತೋದ, ಅವನಿಗೆ 7-8 ಬ್ಯಾಂಕಲ್ಲಿ ಲೋನ್ ಕೊಟ್ಟಿದ್ರು, ಅದ್ರ ಬಗ್ಗೆ ಏನೂ ಕ್ರಮ ತಗೊಂಡಿಲ್ಲ. ನಿಜವಾಗ್ಲೂ ಇಲ್ಲಿ ರಾಜಕೀಯದ್ರು ಓಟ್ಗಳನ್ನು ಕೇಳಕ್ ಬರ್ತಾರೆ, ನಮಗೆ ರೈತರು ಬೆನ್ನೆಲುಬು ಅಂತಾರೆ, ಕೂಲಿ ಕಾರ್ಮಿಕರು ನಮ್ಗೆ ಬೆನ್ನೆಲುಬು ಅಂತಾರೆ. ಅದು ಬರೀ ಚುನಾವಣೆಗೆ ಮಾತ್ರ ಸೀಮಿತ ಆಗಿದೆ ಬಿಟ್ರೆ ಇಲ್ಲಿ ಜನಸಾಮಾನ್ಯರನ್ನ ಇಲ್ಲಿ ಯಾರು ಕಷ್ಟಗಳನ್ನು ಕೇಳೋಕ್ಕೆ ರಾಜಕೀಯ ಪಕ್ಷಗಳು ಯಾರೂ ಇಲ್ಲ. ಹಾಗಾಗಿ ದಯವಿಟ್ಟು ಜನಸಾಮಾನ್ಯರು ಎಲ್ಲರೂ ಕೂಡ ಸಂಘಟಿತರಾಗಿ ಇಂಥ ಕೆಟ್ಟ ಪರಿಸ್ಥಿತಿಯನ್ನ ಓಡಿಸೋದಕ್ಕಾಗಿ ಜನಸಾಮಾನ್ಯರು ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ನಾನು ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ಹೊಂದಿಸ್ತಾ ಧನ್ಯವಾದಗಳನ್ನು. ಒತ್ತಡ, ಅಮಾನವೀಯ ವರ್ತನೆ, ಕಿರುಕುಳದಿಂದಾಗಿ ಸಣ್ಣ ಹಿಡುವಳಿದಾರ ರೈತರು, ಬಡ ಕಾರ್ಮಿಕರು, ವ್ಯಾಪಾರಿಗಳು, ಕೂಲಿಕಾರರು ಆಸ್ತಿ ಪಾಸ್ತಿ ಕಳೆದುಕೊಳ್ಳುತ್ತಿರುವುದಲ್ಲದೆ ಸಂಸಾರ, ಹೆಂಡತಿ ಮಕ್ಕಳನ್ನು ರಕ್ಷಿಸಿಕೊಳ್ಳುವುದು ಕಷ್ಟವಾಗಿ ಪರಿಣಮಿಸಿದೆ. ಮರ್ಯಾದೆಗೆ ಅಂಜಿ ಕೆಲವರು ಜೀವವನ್ನು ಕಳೆದುಕೊಳ್ಳುತ್ತಿರುವುದು ತಮ್ಮ ಗಮನಕ್ಕೆ ಬಂದಿದೆ ಎಂದು ಭಾವಿಸುತ್ತೇವೆ. ಇಂತಹ ಮೈಕ್ರೋ ಫೈನಾನ್ಸ್ನ ದಬ್ಬಾಳಿಕೆಗೆ ಒಳಗಾದ ಅನೇಕರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಗೆ ತಮ್ಮ ಅಹವಾಲನ್ನು ಸಲ್ಲಿಸುತ್ತಿದ್ದಾರೆ. ಈ ಅಹವಾಲುಗಳನ್ನು ಗಮನಿಸಿ ಕರ್ನಾಟಕ ಸರ್ಕಾರ ಇಂತಹ ಮೈಕ್ರೋ ಫೈನಾನ್ಸ್ಗಳ ಮೇಲೆ ಕ್ರಮ ಕೈಗೊಳ್ಳುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಕಿರು ಹಣಕಾಸು ಸಂಸ್ಥೆಗಳು ತಮ್ಮ ಸಾಲ ವಸೂಲಿಯನ್ನು ಚುರುಕುಗೊಳಿಸುವ ಸಲುವಾಗಿ ಇನ್ನು ಹೆಚ್ಚು ಕಿರುಕುಳ ದಬ್ಬಾಳಿಕೆ ನಡೆಸುತ್ತಿರುವ ರಾಜ್ಯಾದ್ಯಂತ ಕಂಡುಬರುತ್ತಿದೆ.
ಇದನ್ನು ಮನಗಂಡ ಕರ್ನಾಟಕ ರಾಜ್ಯ ಸರ್ಕಾರ ಸಾಲಗಾರರ ಹಿತ ಕಾಪಾಡುವ ತಕ್ಷಣದ ಕ್ರಮವಾಗಿ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರುವ ಉದ್ದೇಶದಿಂದ ಕಾನೂನು ನಿರೂಪಿಸಿದ್ದು ತಮ್ಮ ಅಂಕಿತಕ್ಕಾಗಿ ಸಲ್ಲಿಸಿರುವುದು ಸರಿಯಷ್ಟೇ. ಇದರ ಉದ್ದೇಶ ಮತ್ತು ಸಾಧಕ ಬಾಧಕಗಳ ಬಗ್ಗೆ ತಾವು ಚಿಂತಿಸದೆ ಏಕಾಏಕಿ ಸುಗ್ರೀವಾಜ್ಞೆಗೆ ಅಂಕಿತ ಹಾಕದೆ ತಿರಸ್ಕರಿಸಿ ಕಳುಹಿಸಿರುವುದು ದಬ್ಬಾಳಿಕೆ ನಡೆಸುತ್ತಿರುವ ಮೈಕ್ರೋ ಫೈನಾನ್ಸ್ಗಳ ಆನೆಬಲ ಬಂದಂತಾಗಿದೆ. ಇದರಿಂದ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಸಾಲ ವಸೂಲಿ ಹೆಸರಿನಲ್ಲಿ ಬಡ ಜನರ ಜೀವನದೊಂದಿಗೆ ಚೆಲ್ಲಾಟವಾಡುತ್ತಿರುವುದು ದಿನೇ ದಿನೇ ಹೆಚ್ಚಾಗುತ್ತಿದೆ. ಆದ್ದರಿಂದ ಕಿರು ಹಣಕಾಸು ಸಂಸ್ಥೆಗಳ ಮೇಲೆ ತುರ್ತು ನಿಯಂತ್ರಣಕ್ಕಾಗಿ ಸುಗ್ರೀವಾಜ್ಞೆ ಅನಿವಾರ್ಯವಾಗಿರುತ್ತದೆ. ಆದರೆ ತಾವು ಇಂತಹ ಮಹತ್ತರ ಸುಗ್ರೀವಾಜ್ಞೆಯನ್ನು ತಿರಸ್ಕರಿಸಿರುವುದು ಬಡ ರೈತರ, ಕಾರ್ಮಿಕರ, ವ್ಯಾಪಾರಿಗಳ ಹಿತಕ್ಕೆ ಕಂಟಕವಾಗಿರುತ್ತದೆ. ಹಾಗಾಗಿ ತಮ್ಮ ನಿಲುವು ತುಂಬಾ ಖೇದಕರ ಮತ್ತು ಆಘಾತಕಾರಿಯಾಗಿದೆ. ನಮ್ಮ ಒತ್ತಾಯ, ರಾಜ್ಯಪಾಲರು ಸುಗ್ರೀವಾಜ್ಞೆಗೆ ಅಂಕಿತ ಹಾಕಲೇಬೇಕು. ಮೈಕ್ರೋ ಫೈನಾನ್ಸ್ನವರ ಕಿರುಕುಳ ತಪ್ಪಿಸಬೇಕು. ಹಣ ಕೊಡುವ ನೆಪದಲ್ಲಿ ಮೋಸ ಮಾಡುವುದನ್ನು ತಪ್ಪಿಸಬೇಕು. ಸಾಲ ಕೊಟ್ಟ ಕಾರಣಕ್ಕಾಗಿ ಮುಂಜಾನೆ ಮನೆ ಬಾಗಿಲಿಗೆ ಬಂದ ಹಣ ಕಟ್ಟಿ ಎಂದು ಹೇಳುವುದನ್ನು ತಪ್ಪಿಸಬೇಕು. ಕಾರಣವಿಲ್ಲದೆ ಸಾಲ ಕೊಟ್ಟಿದ್ದಕ್ಕಾಗಿ ಮನೆ ಬಾಗಿಲಿಗೆ ನೋಟಿಸ್ ಹಚ್ಚುವುದನ್ನು ನಿಲ್ಲಿಸಬೇಕು. ಸಾಲ ಕೊಟ್ಟವನು ಅನುಮತಿ ಇಲ್ಲದೆ ನಮ್ಮ ಮನೆಗೆ, ಕೇರಿಗೆ, ಹಳ್ಳಿಗೆ ಬರಕೂಡದು. ಮೈಕ್ರೋ ಫೈನಾನ್ಸ್ಗಳನ್ನು ಸಿವಿಲ್ ರಿಪೋರ್ಟ್ನಿಂದ ತೆಗೆದು ಹಾಕಬೇಕು. ಅಧಿಕ ಬಡ್ಡಿ ವಿಧಿಸುವುದನ್ನು ತಡೆಗಟ್ಟಬೇಕು. ಕೆಲವು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ತಮ್ಮ ಗುರಿ ಸಾಧನೆಗಾಗಿ ದಾಖಲಾತಿಗಳನ್ನು ತಿದ್ದುಪಡಿ ಮಾಡಿ ಸಾಲ ಕೊಟ್ಟಿರುತ್ತಾರೆ. ಅವುಗಳನ್ನು ಪರಿಶೀಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು. ತಮ್ಮ ಈ ನಡೆಯನ್ನು ನಾವೆಲ್ಲರೂ ಒಕ್ಕೂರಿನಿಂದ ವಿರೋಧಿಸುತ್ತಿದ್ದೇವೆ. ಕಾರಣ, ತಾವು ಈ ಬಗ್ಗೆ ತುರ್ತು ಗಮನ ಹರಿಸಿ ಸರ್ಕಾರ ಪುನಃ ಮಂಡಿಸುತ್ತಿರುವ ಸುಗ್ರೀವಾಜ್ಞೆಯ ಮೂಲಕ ತಲೆ ಬಯಸುತ್ತಿರುವ ಕಾನೂನಿಗೆ ತಾವು ಅಂಕಿತ ಹಾಕಿ ತಕ್ಷಣದಿಂದ ಕಿರು ಹಣಕಾಸು ಸಂಸ್ಥೆಗಳ ಮೇಲೆ ಸರ್ಕಾರ ನಿಯಂತ್ರಣ ಸಾಧಿಸಲು ಅನುಕೂಲ ಮಾಡಿಕೊಡಬೇಕಾಗಿ ಈ ಮೂಲಕ ತಮ್ಮನ್ನು ಆಗ್ರಹಿಸುತ್ತಿದ್ದೇವೆ. ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟಕ್ಕೆ, ಪ್ರಗತಿಪರ ಸಂಘಟನೆಗಳ ಒಕ್ಕೂಟಕ್ಕೆ, ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ